ಕೊನೆ ಹಂತಕ್ಕೆ ಸಾಹೇಬ್ರು ಕೈ ಬಿಟ್ರು ಅಂತ ಅನಿಸ್ತಾ ಇದೆಯಾ? ಏನ್ ಕತೆ ಸರ್? ಮುಖ್ಯಮಂತ್ರಿಗಳು ನನ್ನ ಪರವಾಗೇ ಇದ್ರು. ರಾಜೀನಾಮೆ ಕೊಡ್ತೀನಿ ಅಂತ ಒಂದ್ಸಲ ಹೋದ್ರಲ್ಲ ಸರ್, ಅದನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಒಂದು ಊಟ ಅಥವಾ ಒಂದು ಡಿನ್ನರ್ ಮೀಟಿಂಗ್ ಇಷ್ಟು ಸಾಕಾಗತ್ತಾ? ಸಾಹೇಬ್ರೇ ಫೋನ್ ಮಾಡಿದ್ರು, ಅವರೇ ಕರೆದಿದ್ರು, ಅವರ ಮಾತಿಗೆ ಬೆಲೆ ಕೊಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ಈ ಅಪ್ಪಂದ್ರು ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಅಲ್ವಾ? ಯಡಿಯೂರಪ್ಪನವರು, ಈಶ್ವರಪ್ಪನವರು, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು. ರಾಜಕೀಯದಲ್ಲಿ ಬಲಾಢ್ಯವಾಗಿರುವಂಥ ಒಂದು ಕುಟುಂಬದಲ್ಲಿ ಬರಬೇಕು. ಎಲ್ಲ ಮಾಜಿ ಮುಖ್ಯಮಂತ್ರಿ ಮಕ್ಕಳಾಗಿರ್ಬೇಕು. ಸೂಟ್ ಕೇಸ್ ಕೊಟ್ಟವರಿಗೆಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ. ಸೂಟ್ ಕೇಸ್ ವ್ಯವಹಾರ ಎಲ್ಲ ಬಹುಶಃ ಬಿಜೆಪಿಗೆ ಇರ್ಬೋದು. ಕಾಂಗ್ರೆಸ್ ಅಲ್ಲಿ ಎರಡೆರಡು ಬಣಗಳಿತ್ತು, ಒಂದು ಸಿದ್ದರಾಮಯ್ಯನವರ ಬಣ, ಡಿ ಕೆ ಶಿ ಅವರ ಬಣ ಅಂತೆಲ್ಲ. ನೀವು ಯಾವ ಬಣದಲ್ಲೂ ಕೂಡ ಗಟ್ಟಿಯಾಗಿ ಧ್ವನಿಸಿಲ್ಲ. ಅದೇ ತಪ್ಪಾಯ್ತು ನನಗೆ ಅನಿಸ್ತದೆ. 28ರ ಚುನಾವಣೆಯಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತ ವಿಜಯೇಂದ್ರ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ ಈ ತಂಡ ಮುಂದಿನ ದಿನದಲ್ಲಿ ಬಲಿಷ್ಠವಾದಂತ ಕಾಂಗ್ರೆಸ್ ಆಗಿ ಬರ್ತಾರೆ. ಕಾರ್ಪೊರೇಟ್ ಗುಲಾಮ್ರು ಯಡಿಯೂರಪ್ಪನವ್ರ ಮಕ್ಕಳು ಅನ್ನುವಂತ ರೀತಿಯಲ್ಲೆಲ್ಲ ಮಾತಾಡಿದ್ರಿ. ಇವರಂಗೆ ಬೂಟಾಟಿಕೆ ರಾಜಕಾರಣ ನಮ್ದಿಲ್ಲ. ಬೇಳೂರು ಗೋಪಾಲಕೃಷ್ಣರ ವರ್ಚಸ್ಸು ಸ್ವಲ್ಪ ಕುಂದಿದೆ ಅನ್ನುವಂಥದ್ದೆಲ್ಲವೂ ಕೂಡ ಹಾಲಪ್ರವರ ಬಣದಿಂದ ಕೇಳಿ ಬರ್ತಿರುವಂತ ಮಾತು. ಇರ್ಲಿ, ಬರಕ್ಕೇಳಿ. 28ಗೆ ಎಲೆಕ್ಷನ್ ಇದೆ, ನೋಡೋಣ ಯಾರು ಚಾಲೆಂಜೇ ತಗೊಳ್ಳೋಣ. ಈಗಲೇ ತೊಡೆ ತಡ್ತೀರಿ? 100% ರೆಡಿ ಇದ್ದೀನಿ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ನಮ್ಮ ಜೊತೆಗೆ ಇವತ್ತು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಕೊನೆ ಹಂತಕ್ಕೆ ಸಾಹೇಬ್ರು ಕೈ ಬಿಟ್ರು ಅಂತ ಅನಿಸ್ತಾ ಇದೆಯಾ? ಏನ್ ಕತೆ ಸರ್? ನನ್ನ ಸಾಹೇಬ ಏನೇನು ತಪ್ಪಿಸಿದೆ ಏನು ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳು ನನ್ನ ಪರವಾಗೇ ಇದ್ರು, ಬಟ್ ನನ್ನ ಅದೃಷ್ಟ ಚೆನ್ನಾಗಿಲ್ಲ. ಕೇಂದ್ರದ ನಾಯಕರು ಅದರಿಂದ ಸ್ವಲ್ಪ ತಪ್ಪೋಗಿದೆ. ಸಹಜವಾಗಿ ಒಂದು ಮೂಡುವಂತ ಪ್ರಶ್ನೆ ಏನ್ ಕೇಳಿದ್ರೆ, ಬೇಳೂರು ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ಗೆ ಇತ್ತೀಚೆಗೆ ಬಂದವರು, ಮೊದಲ ಬಾರಿ ಕಾಂಗ್ರೆಸ್ನ MLA ಆಗಿ ಗೆದ್ದವರು. ಸೊ ಹಾಗಾಗಿ ಮೊದಲ ಬಾರಿಯೇ ಸಚಿವ ಸ್ಥಾನವನ್ನ ಆಕಾಂಕ್ಷೆ ಮಾಡಿರೋದು ನೀವು. ಅದೆಲ್ಲೋ ಒಂದ್ ಕಡೆ ಯಾರು ಶಿವಲಿಂಗಗೌಡ ಎಲ್ಲಿದ್ರು? ಶಿವಲಿಂಗಗೌಡ ಮೊನ್ನೆ ತಾನೇ ಬಂದಿದ್ದಲ್ವಾ, ಇತ್ತೀಚೆಗೆ ಬಂದು ಸೇರಿದಲ್ವಾ. ನಾನು 10 ವರ್ಷ ಆಯ್ತು ಕಾಂಗ್ರೆಸ್ ಅಲ್ಲಿ ಇದ್ದು. ಕಾಗೋಡು ಸಾಹೇಬರು ಎಲೆಕ್ಷನ್ ಇದ್ದಾಗಲೂ ಕ್ಯಾನ್ವಸ್ ಮಾಡಿ ಅವ್ರ ಪರವಾಗಿ ನಿಂತ್ಕೊಂಡು ಬಂದವ್ ನಾನು. ಮಧು ಬಂಗಾರಪ್ಪನವ್ರು ಯಾವಾಗ ಬಂದಿದ್ದು, ಅವರು ಇತ್ತೀಚೆಗೆ ಸೇರ್ಪಡೆ ಆಗಿರೋದು. ಅವ್ರು JDS ಅಲ್ಲಿ ಇದ್ದಾರಲ್ವಾ, ಅವ್ರಿಗೆಲ್ಲ ಕೊಟ್ಟಿದ್ದಾರಲ್ಲ. ಹಾಗಾದ್ರೆ ಬೇಳೂರಿಗೆ ಏನು ವ್ಯತ್ಯಾಸ ಏನಿತ್ತು ಅಲ್ವಾ? ಆ ತರ ಹೇಳಕ್ ಹೋದ್ರೆ ಬಹಳಷ್ಟು ಜನ ಇದ್ದಾರೆ ಅಲ್ವಾ, ಹೊರಗಡೆಯಿಂದ ಬಂದವ್ರು ಬಹಳ ಜನ ಇದ್ದಾರೆ. ಹಾಗೆ ಬರಲ್ಲ. ಪಕ್ಷದಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಸರಿ ಅವಕಾಶ ವಂಚಿತರಾದವರಿಗೆ ಕೊಡಿ ಅಂತ ಕೇಳಿದ್ದು ಬಿಟ್ರೆ ಬೇರೆ ನಮ್ದು ಏನು ಇಲ್ಲಪ್ಪ. ಕೊಟ್ಟಿಲ್ಲ ಬಿಡಿ. ಈಗ ಹಾಗೆ ಏನಾಗಿದೆ, ಈಗ ರಾಜೀನಾಮೆ ಕೊಡುವ ಪ್ರಸ್ತಾಪ ಮಾಡಿದೆ. ಆದರೆ ಪಕ್ಷದ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗಬಾರ್ದು, ಮತ್ತೆ ನಮ್ಮ ಸರ್ಕಾರಕ್ಕೆ ಗೊಂದಲ ಆಗಬಾರ್ದು, ಸೃಷ್ಟಿ ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾವು ಇದೇ ತರ ಮಾಡಿದ್ರು ಅಂತ ಬಹಳ ಜನ ಹೇಳ್ಕೊಂಡು ಬರ್ತಾರೆ ಬಿಜೆಪಿ ಅವರು. ಅವಾಗಲೂ ಇವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ. ಅವಾಗ ಯಾಕೆ ಮಾಡಿದ್ವಿ ಅಂದ್ರೆ ಅದು ಗೊತ್ತಿದೆ ನಿಮಗೆಲ್ಲ. ಯಡಿಯೂರಪ್ಪನವರೆಲ್ಲ ಏನೇನು ಮಾಡಿದ್ರು ಅದೆಲ್ಲ ಎಲ್ರಿಗೂ ಗೊತ್ತಿರೋದು. ಹಾಗಾಗಿ ಅದಕ್ಕೋಸ್ಕರ ನಾನು ಸುಮ್ಮನೆ. ಶಿವಮೊಗ್ಗದಲ್ಲಿ ಈ ಅಪ್ಪಂದ್ರು ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಅಲ್ವಾ? ಯಡಿಯೂರಪ್ಪನವರು, ಈಶ್ವರಪ್ಪನವರು, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು, ಅವರೆಲ್ಲರ ಪ್ರಭಾವದಿಂದ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಿಗುವಂತಹ ಮಾನ್ಯತೆ ಸಿಗ್ಲಿಲ್ವಾ ಕಾಂಗ್ರೆಸ್ನಲ್ಲಿ? ಸರ್, ಈಗ ಏನಾಗಿದೆ, ಒಂದು ರಾಜಕೀಯದಲ್ಲಿ ಬಲಾಢ್ಯವಾಗಿರುವಂತ ಒಂದು ಕುಟುಂಬದಲ್ಲಿ ಬರ್ಬೇಕು. ಎಲ್ಲ ಮಾಜಿ ಮುಖ್ಯಮಂತ್ರಿ ಮಕ್ಕಳಾಗಿರ್ಬೇಕು, ಆಯ್ತಾ? ಇಲ್ಲ ನಾವು ಒಂದ್ 2 ವರ್ಷ 2-3 ಟರ್ಮ್ ಮಂತ್ರಿ ಆಗಿ ಆನಂತರ ಪ್ರಬಲ ಆಗಕ್ಕೆ ಅವಕಾಶ ಇರುತ್ತೆ. ಅದೆಲ್ಲೂ ಇಲ್ಲಲ್ಲ ಅಲ್ವಾ? ಹಾಗಾಗಿ ಏನಾಗಿದೆ, ನಮ್ಗೆ ಯಾವುದು ಸಿಗ್ಲಿಲ್ಲ. ಹೈಕಮಾಂಡ್ ಎಲ್ಲ ನಾವು ಅಷ್ಟು ಪ್ರಬಲವಾಗಿಲ್ಲ, ನಮಗೆ ಯಾರು ಗಾಡ್ ಫಾದರ್ ಇರಲ್ಲ. ಅದರಿಂದ ನಾವು ಹಿನ್ನಡೆ ಪಟ್ಟಿದ್ದೀವಿ. ಅಲ್ಲ, ಮಾವನ್ ಜೊತೆಗೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ರೆ ಒಳ್ಳೆ. ಪಾಪ ಮಾವರು ಏನ್ ಮಾಡ್ತಾರೆ, ಮಾವರು ಚೆನ್ನಾಗಿದ್ದಾರೆ ಪಾಪ. ಅವರ ಈ ಏಜಿಗೆ ಇವತ್ತು ಅವ್ರ ಪಕ್ಷದಲ್ಲಿ ಪಾಪ ಅವರೊಟ್ಟಿಗೆ ಅವ್ರು ಇದ್ದಾರೆ. ಅವರ ತತ್ವ ಸಿದ್ಧಾಂತಗಳಿಗೆ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಪಾಪ ಅವ್ರು ಏನ್ ಮಾಡ್ತಾರೆ ಹೇಳಿ? ಅವ್ರೇನು ಏನು ಹೇಳಲಿಕ್ಕೆ ಆಗೋದಿಲ್ಲ ಪಾಪ. ಅವ್ರು ಹೇಳಿದ್ರು ಕೇಳ್ತಾರ? ಅಷ್ಟು ಪ್ರಭಾವ ಆಗಲ್ಲ ಅವರು. ಸೊ ಮುಖ್ಯವಾಗಿ ಈಗ ಬೇಳೂರು ಗೋಪಾಲಕೃಷ್ಣ ಅವರ ವಿಷಯಕ್ಕೆ ಬಂದ್ರೆ, ಅಷ್ಟೊಂದು ಪ್ರಭಾವ ಶಿವಮೊಗ್ಗದಲ್ಲಿ ಇಟ್ಕೊಂಡಿಲ್ಲ. ಅದೇ ಕಾರಣಕ್ಕೆ ಈಗ ಈಡಿಗೆ ಸಮುದಾಯದ ವಿಷಯಕ್ಕೆ ಬಂದರೂ ಕೂಡ ಅಲ್ಲಿ ಮಧು ಬಂಗಾರಪ್ಪನವರಿಗೆ ಕೊಟ್ಟರು. ಅದಾದ ಬಳಿಕ KPCC ಪ್ರೆಸಿಡೆಂಟ್ ಆಗಿ BK ಹರಿಪ್ರಸಾದ್ ಅವರನ್ನು ಮಾಡಿದ್ರು. ಇನ್ನು ಯಾರನ್ನ ಈಡಿಗೆ ಸಮುದಾಯದಲ್ಲಿ ತರಬೇಕು ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಅಲ್ಲೂ ಕೂಡ ಮೂಡುತ್ತೆ ಅಂತ. ಆಮೇಲೆ ಶಿವಮೊಗ್ಗದಲ್ಲಿ
ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈಡಿಗ ಸಮುದಾಯದ ಮತಗಳನ್ನ ಕಾಂಗ್ರೆಸ್ಗೆ ತರುವಂತಹ ಸಾಮರ್ಥ್ಯ ಗೋಪಾಲ್ ಕೃಷ್ಣ ಅವರಿಗೆ ಇಲ್ಲ ಅನ್ನುವಂಥದ್ದೇನಾದ್ರೂ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲುಪಿಸಿದ್ಯಾ ಯಾರಾದ್ರೂ? ನೋಡಿ, ಒಂದ್ ತಿಳ್ಕೋಬೇಕು, ಅಧಿಕಾರ ಕೊಟ್ಟರೆ ತಾನೇ ಒಂದು ಸಮಾಜವನ್ನು ಬೆಳೆಸ್ಲಿಕ್ಕೆ ಸಾಧ್ಯ, ಅಥವಾ ಒಂದು ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಒಂದು ಸಮರ್ಥ ನಾಯಕತ್ವ ಬರ್ಲಿಕ್ಕೆ ಸಾಧ್ಯ ಅಲ್ಲ. ಏನು ಇಲ್ಲದೆ ನೀವೇನ್ ಮಾಡ್ತೀರಿ? ನೀವು ತಾಲೂಕಿನಲ್ಲಿ ಇದ್ಕೊಂಡು ನೀವು ಇಡೀ ರಾಜ್ಯದಲ್ಲಿ ತಿರ್ಲಿಕ್ಕಾಗತ್ತಾ? ಆಗಲ್ಲ. ಒಂದ್ಸರಿ ಅಧಿಕಾರ ಕೊಟ್ಟು ನೋಡಿ, ಯಾರು ಸಮಾಜದಲ್ಲಿ ಯಾರ ಕಡೆ ಇರ್ತಾರೆ, ಎಲ್ಲಿರ್ತಾರ ನಾವು ತೋರಿಸ್ಕೊಡ್ತೀವಲ್ವಾ. ಹೋಗ್ಲಿ, ಮಧು ಬಂಗಾರಪ್ಪನವರು ಇವತ್ತು ಮಂತ್ರಿ ಆಗಿದ್ರು, ಅವ್ರ ಅಕ್ಕರ್ನೇ ಇವತ್ತು MP ನಿಲ್ಸಿದ್ರಲ್ಲ, ಅವಾಗ ಯಾಕೆ ಅಷ್ಟು ನಾವು ಇದರಲ್ಲಿ ನಮ್ಮವ್ರು ಯಾಕೆ ಓಟ್ ಕೊಡ್ಲಿಲ್ಲ? ಯಾಕೆ ನಾವು 3.5 ಲಕ್ಷ ಇದರಲ್ಲಿ ಹಿನ್ನಡೆಯಾಗಿ ಸೋತೀವಿ ಅಲ್ವಾ? ಹಾಗೆ ಅವ್ರು ತರ್ಬೋದಿತ್ತಲ್ಲ, ಮಂತ್ರಿ ಆಗಿದ್ರು, ಗೆಲ್ಸ್ಬೋದಿತ್ತಲ್ಲ, ಯಾಕೆ ಗೆಲ್ಸ್ಲಿಲ್ಲ? ಅದೆಲ್ಲ ಕೇಳಕ್ಕಾಗತ್ತ? ಅದು ನಾಯಕತ್ವ, ಅದು ಬಿಡಿ, ಅದು ಆಗಲ್ಲ. ಅದು ಅವೆಲ್ಲ ಬೇರೆ ಇರುತ್ತೆ. ಹಂಗಂತ ಹೇಳಿ ಸಮಾಜದಲ್ಲಿ ನಾವು ಕಡೆಗಣೆ ಇಲ್ಲ. ನಾವು ಸಮಾಜದಲ್ಲಿ ನ್ಯಾಯಯುತವಾಗಿ ರಾಜ್ಯದಲ್ಲಿ ಬೇಳೂರು ಅನ್ನೋದು ಇಡೀ ನಮ್ಮ ಸಮಾಜಕ್ಕೂ ಗೊತ್ತು, ಬೇರೆ ಜನಗೂ ಗೊತ್ತಿದೆ. ಗೋಪಾಲಕೃಷ್ಣ ಬೇಳೂರು ಅನ್ನೋದು ಪ್ರಬಲವಾಗಿರೋದು ಎಲ್ರಿಗೂ ಗೊತ್ತಿದೆ. ರಾಜೀನಾಮೆ ಕೊಡ್ತೀನಿ ಅಂತ ಸಚಿವ ಸ್ಥಾನ ಸಿಗದೇ ಇರುವಂತಹ ಸಂದರ್ಭದಲ್ಲಿ ನೀವು ಹೇಳಿದ್ರಿ. ಹೌದು, ಮಾರನೇ ದಿನನೇ ಇಲ್ಲ ವಾಪಸ್ ತಗೊಳ್ತೀನಿ, ಪಕ್ಷದ ನಿಷ್ಠೆ, DK ಸಾಹೇಬ್ರ ಒಂದು ಕೃಪಾಶೀರ್ವಾದ ಅಥವಾ ಅವರಿಗಿರುವಂತಹ ನಿಷ್ಠೆ, ಅವರ ಮೇಲಿರುವಂತಹ ಅಭಿಮಾನ, ಗೌರವ, ಈ ಕಾರಣ ಕೊಟ್ಟು ನೀವು ಕೊಡಲ್ಲ ಅನ್ನೋದಾಗಿ ಹೇಳಿದ್ರಿ. ಸಿರಾಜ್ ತುಂಬಾ ನೋವಾಗಿತ್ತು. ಕಾರ್ಯಕರ್ತರೆಲ್ಲ ಬಂದು ಹತ್ತು ಕರೆದು ಬಹಳ ಇದಾಗಿ ಬಹಳ ನೊಂದು ಬಿಟ್ರು ಎಲ್ಲರೂ. ಮತ್ತೆ ಬರೋಂಥವ್ರು ಅರ್ಧಕ್ಕೆ ವಾಪಸ್ ಹೋಗಿದ್ದಾರೆ. ಫೋನ್ ಮಾಡಿದ್ರು ಅಳ್ತಾ ಇದ್ರು. ಅದೆಲ್ಲ ನೋವು ಏನಾಗಿದೆ ಅಂದ್ರೆ, ಇಷ್ಟೆಲ್ಲ ಆಗಿ ನನಗೆ ಅಧಿಕಾರ ಕೊಡ್ಲಿಲ್ಲ, ಅಧಿಕಾರ ಕೊಟ್ಟಂತವ್ರಿಗೆ ಕೊಟ್ಟಾಗ ಮಾಜಿ ಮುಖ್ಯಮಂತ್ರಿಗಳಾದಂಥ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರೆ ನನಗೆ ಅಧಿಕಾರ ಸಾಕು ಅಂತೇಳಿ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಟ್ಟವರು ಇವತ್ತು ನಿರ್ದರ್ಶನ ಇದೆ. ಮತ್ತೆ ಇವರು ಯಾರು ಮಂತ್ರಿಗಳಿಗೆ ಆ ಭಾವನೆನೇ ಬರ್ಲಿಲ್ವಾ? ಬರ್ಬೇಕಾಗಿತ್ತು ಅವರಿಗೂ. ಎಲ್ಲ ಬಿಟ್ಕೊಡೋಣ, ನಮಗೂ ಅವಕಾಶ ಕೊಟ್ಟಿದ್ದಾರೆ 3 ವರ್ಷ, ಬೇರೆಯವ್ರಿಗೆ ಅವಕಾಶ ಕೊಡುವಂತ ಭಾವನೆ ಯಾರಿಗೂ ಬರ್ಲಿಲ್ಲ ನೋಡಿ. ಹಾಗಾಗಿ ನೊಂದಿದ್ದೆ. ಅವಾಗ ರಾಜೀನಾಮೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೆ. ನಾನು ರೆಡಿ ಮಾಡಿದ್ದೆ, ರಾಜೀನಾಮೆ ಪತ್ರ ರೆಡಿ ಮಾಡಿದ್ವಿ. ಆಮೇಲೆ ಮುಖ್ಯಮಂತ್ರಿಗಳು ರಾತ್ರಿ 11:30 ಫೋನ್ ಮಾಡಿದ್ರು. ಏನಂದ್ರು ಸರ್? ಯಾಕಪ್ಪ ರಾಜೀನಾಮೆ ಕೊಡ್ತೀಯ, ಯಾಕೆ ದೃಢ ನಿರ್ಧಾರ ತಗೊಳ್ತೀಯ, ಬೇಡ ಮಾತಾಡ್ಬೇಡ ಅಂತ ಹೇಳಿದ್ರು. ಆಮೇಲೆ ಬೆಳಗ್ಗೆ ಕರ್ಸ್ಕೊಂಡಿದ್ರು. ಆ ನಂತರ ಬೇಡ ಅವೆಲ್ಲ ಇದು ಮಾಡೋಕೆ ಕೂಡ ಹೇಳಿದ್ರು ಅವರು. ನಾನು ನಿನಗೋಸ್ಕರವಾಗಿ ಪ್ರಥಮ ಬಾರಿಗೆ ನಿನಗೆ ಕಳಿಸ್ಕೊಟ್ಟಿದ್ದೆ, ಫಸ್ಟ್ ಪ್ರಿಫರೆನ್ಸ್. ಹೌದು, ಆದ್ರೆ ಆಗ್ಲಿಲ್ಲ, ಬೇಜಾರಾಗ್ಬೇಡ, ನನಗೂ 1 ವರ್ಷ ಅಧಿಕಾರ ಆ ಕಾಲದಲ್ಲಿ ಕೊಟ್ಟಿರ್ಲಿಲ್ಲ, ನಾನು ಸುಮ್ಮನೆ ಇದ್ದೆ, ನೀನು ಸುಮ್ಮನೆ ಇರೋ, ನಿನ್ ಮುಂದೆ ಭವಿಷ್ಯ ಇದೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಯೋಚನೆ ಮಾಡಿದೆ, ಪಾಪ ಮೊನ್ನೆ ಅಷ್ಟೇ ನಮ್ಮ ಸಾಹೇಬರು ಅಧಿಕಾರ ತಗೊಂಡಿದ್ದಾರೆ, ನನಗೆ ಟಿಕೆಟ್ ಕೊಟ್ಟವ್ರು ಅವರೇ. ಹೌದು, ನನಗೆ ಎಲ್ಲರ ಒತ್ತಡ ಇತ್ತು, ಬೇರೆ ಬೇರೆ ಇತ್ತು. ಅಂತ ಸಂದರ್ಭದಲ್ಲಿ ನೀನ್ ಹೆದರ್ಕೊಳ್ಬೇಡ ಕಣೋ, ನಿನಗೆ ಟಿಕೆಟ್ ನಾನು ಕೊಡ್ತೇನೆ ಅಂತ ಹೇಳಿ ನನಗೆ ಟಿಕೆಟ್ ಕೊಟ್ಟಂತವ್ರು ಮಾನ್ಯ ಮುಖ್ಯಮಂತ್ರಿ. ಹಾಗೆ ಅವ್ರ ಮಾತಿ ಬೆಲೆ ಕೊಡ್ಲೇಬೇಕಲ್ಲ. ಹಾಗಾಗಿ ಅವರ ಒಂದು ಸರ್ಕಾರಕ್ಕೆ ತೊಂದರೆ ಆಗಬಾರ್ದು, ಏನು ಗೊಂದಲ ಆಗಬಾರ್ದು, ಸೃಷ್ಟಿ ಆಗಬಾರ್ದು ಅಂತ ಹೇಳಿ ನಾನು ರಾಜೀನಾಮೆಯನ್ನು ಹಿಂಪಡ್ತೀನಿ. ಆ ನಂತರ ನಮ್ಗೆ ಗೊತ್ತು, ನಮಗೆ ಮುಂದಿನ ಚುನಾವಣೆ 28ಕ್ಕೆ ಇವರ ನೇತೃತ್ವದಲ್ಲಿ 28 ಚುನಾವಣೆ ಆಗಬೇಕು, ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋ ನಿರ್ಧಾರ ಹಿಂದಿಂದ ಇದೆ. ಛಲಗಾರರವರು, ಅವ್ರು ಬಿಡಲ್ಲ ಅವರು. ನೀವು ನೋಡಿ, ಯಾವ ಮುಖ್ಯಮಂತ್ರಿಗಳು ಇಷ್ಟೊಂದು ಆಗಿ ಜನರ ಜೊತೆಗಿದ್ದು ಇಷ್ಟು ಕೆಲಸ ಮಾಡಲಿಕ್ಕೆ ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿ 3 ಗಂಟೆ ಸಿಗ್ತಾರ. ಮೊನ್ನೆ ರಾತ್ರಿ 3 ಗಂಟೆವರೆಗೂ ಜೊತೆಗಿದ್ದೀನಿ ನಾನು. ರಾತ್ರಿ 3 ಗಂಟೆವರೆಗೆ ಇದ್ದೀವಿ ಅಂದ್ರೆ ಯಾರು ಆತರ ಇರ್ತಾರೆ? ಯಾವ ಮುಖ್ಯಮಂತ್ರಿಗಳು ಇರ್ತಾರೆ ಹೇಳಿ? ಅಂದ್ರೆ ಅವರಿಗೆ ಒಂದು ಛಲ ಇದೆ, ಮುಂದೆ ಈ ಪಕ್ಷವನ್ನ ತರಬೇಕು, ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದ ತರಬೇಕನ್ನೋ ಭಾವನೆ ಇದೆ ಅವರಿಗೆ. ಆ ಭಾವನೆಗೆ ನಾವು ಸರಿಯಾದ ಅವರಿಗೆ ಸಹಕಾರ ಕೊಡಬೇಕು. ಈಗ ರಾಜೀನಾಮೆ ಕೊಡ್ತೀನಿ ಅಂತ ಒಂದ್ಸಲ ಹೋದ್ರಲ್ಲ ಸರ್, ಈಗ ಅದನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಒಂದು ಊಟ ಅಥವಾ ಒಂದು ತಿಂಡಿ ಅಥವಾ ಒಂದು ಡಿನ್ನರ್ ಮೀಟಿಂಗ್ ಇಷ್ಟು ಸಾಕಾಗತ್ತಾ, ಅಥವಾ ದೇರ್ ಆರ್ ನೋ ಅದರ್ ಆಪ್ಷನ್ ಅನ್ನುವಂಥದ್ದು ಏನಾದ್ರೂ ತಲೆಗೆ ಬಂತ? ಇಲ್ಲ, ಒಂದು ಇರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಬೇಜಾರಾಗೋದು ಸಹಜ. ರಾಜೀನಾಮೆ ಕೊಡಬೇಕು, ಯಾಕಪ್ಪ ನಮ್ಗೆ ಈ ತರ ಆಗೋಯ್ತು, ನಮಗೆ ಯಾರ ಅಂದ್ರೆ ಕೊಟ್ಟವರಿಗೆ ಕೊಟ್ಬಿಟ್ರಲ್ಲ, ನಮ್ಗೆ ಕೊಟ್ಟಿಲ್ಲ, ನಮಗೆ ಅಧಿಕಾರ ಕೊಟ್ಟಿಲ್ಲ ಅನ್ನೋ ನೋವು ಇದ್ದೇ ಇರುತ್ತೆ. ಅಧಿಕಾರ ಯಾಕೆ ಬೇಕು ಹೇಳಿ? ಕ್ಷೇತ್ರ ಅಭಿವೃದ್ಧಿ ಮಾಡಕ್ಕೆ, ಜಿಲ್ಲಾ ಅಭಿವೃದ್ಧಿ ಮಾಡಕ್ಕೆ, ರಾಜ್ಯದಲ್ಲಿ ಒಂದು ಗುರುತಿಸ್ಕೊಳ್ಳೋ ಅವಕಾಶ ಒಂದು ಸಿಗುತ್ತೆ ಅಲ್ವಾ? ಅದೇ ಸಿಗ್ಲಿಲ್ಲ ಅಂದಾಗ ಬೇಜಾರಾಗುವಂತ ಸಹಜ ಅಲ್ವಾ? ಆದ್ರೆ ಅದು ಯಾವುದು ಎಲ್ಲವನ್ನ ಮರೆತು ನನಗೊಂದು MLA ಸ್ಥಾನ ಇದೆ ಸಾಕು, ಮುಂದೆ ಚುನಾವಣಾ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ, ಮುಖ್ಯಮಂತ್ರಿಗಳು ನಮ್ಮವರೇ ಇರೋದ್ರಿಂದ ತೊಂದರೆ ಇಲ್ಲ ಅನ್ನೋ ದೃಷ್ಟಿಯಿಂದ ಸುಮ್ಮನಾಗಿದೆ. ಅಸಮಾಧಾನ ಹೊಂದಿದ್ದಂತಹ ಬೇಳೂರು ಗೋಪಾಲ ಕೃಷ್ಣರನ್ನ ಸಂಧಾನ ಮಾಡಿಸಿರೋದು ಯಾರು? ಕೃಷ್ಣರಿಗೆ ಸಂಧಾನ ಈಗ ಯಾರು ಇಲ್ಲ.
ಸಾಹೇಬ್ರೇ ಫೋನ್ ಮಾಡಿದ್ರು, ಅವರೇ ಕರೆದಿದ್ರು, ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ದೀವಿ. ಅವರು ನನಗೆ ಆ ಕಾಲದಲ್ಲಿ ಬಹಳ ಜನ ಆಕಾಂಕ್ಷಿಗಳಿದ್ರು, ಅದರಲ್ಲೂ ಸಹ ನನಗೇ ಕೊಡಬೇಕಂತ ತೀರ್ಮಾನ ಮಾಡಿ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಂಥವ್ರು ನಮ್ಮ ಮುಖ್ಯಮಂತ್ರಿ. ಅವರ ಮಾತಿಗೆ ಬೆಲೆ ಕೊಡುವ ದೃಷ್ಟಿಯಲ್ಲಿ ನಾನು ಯಾವುದೇ ಒತ್ತಡ ಹಾಕ್ತಾನೆ ಸುಮ್ಮನಾಗಿ ಇವತ್ತು ರಾಜಕೀಯದಲ್ಲಿ ಇವತ್ತು ರಾಜೀನಾಮೆನ ಹೊರಗಾಕಿ ರಾಜಕೀಯ ಮಾಡ್ಲಿಕ್ಕೆ ತಯಾರ ಕೂತಿದ್ದೀವಿ. ಅಲ್ಲ, ಇತ್ತೀಚೆಗಷ್ಟೇ ನನಗೆ ನೀವು ಸಿಕ್ಕಿದಂತ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ಇಲ್ಲ ಶ್ರೀರಾಜ್ ಈ ಸಲ ಸಚಿವ ಆಗ್ತೀನಿ ಅಂತ ಒಂದು ಬಹಳ ಭರವಸೆಲಿ ಇದ್ರಿ, 100% ಆಗುತ್ತೆ ಅಂತ. ಒಂದು ಹಂತಕ್ಕೆ ಮಧು ಬಂಗಾರಪ್ಪನವರು ನಿಮ್ಗೆ ಅಡ್ಡ ಆದ್ರ? ನೋಡಿ, ಅವ್ರ ಹಕ್ಕು ಅವ್ರ ಮಂಡನೆ ಮಾಡ್ಕೊಂಡಿದ್ದಾರೆ, ನನ್ನ ಹಕ್ಕು ನಾವು ಮಂಡನೆ ಮಾಡ್ಕೊಂಡಿದ್ದೇನೆ. ಅವರಿಗೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿಲ್ಲ ಅಷ್ಟೇ. ಅದ್ರ ಬಗ್ಗೆ ಆಸೆನೆ ಬಿಟ್ಬಿಟ್ಟಿದೀವಿ, ಮರ್ತು ಬಿಟ್ಟಿದೀವಿ ಈಗ. ಯಾಕಂದ್ರೆ ಅವ್ರು ಆಗ ಇದೆ ಈಗ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಆಗಿಲ್ಲ, ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಲ್ಲ ನಾವು. ಇನ್ನು ಮುಂದಿನ ದಿನದಲ್ಲಿ ಈ ರಾಜ್ಯದ ಮತ್ತೆ ಸರ್ಕಾರ ತರಲಿಕ್ಕೋಸ್ಕರ ಸಂಪೂರ್ಣವಾದಂತ ಸಹಕಾರವನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಸರ್, ಈಗ 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪನವ್ರನ್ನ ನೀವು ಕಾಂಗ್ರೆಸ್ಗೆ ತರುವುದಕ್ಕೆ ನೀವು ಮುಂಚೂಣಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರಿ, ಪ್ರಯತ್ನ ಮಾಡಿದ್ರಿ. ಬಟ್ ಅದು ಆ ಹಂತಕ್ಕೆ ಆಗಿಲ್ಲ, ಯಶಸ್ಸಾಗಿಲ್ಲ. ಸೊ ಈಗ ನೀವು ಯಾರ ಪರವಾಗಿ ನಿಂತು ಕೆಲಸ ಮಾಡಿದ್ದೀರೋ, ಅಂದ್ರೆ ಶಿವಮೊಗ್ಗದಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇರಲಿ, ಆಮೇಲೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ, ಅಥವಾ ರಾಜಕೀಯ ಬೆಳವಣಿಗೆಗಳ ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೀವು ಬಂಗಾರಪ್ಪನವರ ಕುಟುಂಬ ಮತ್ತೆ ಬಂಗಾರಪ್ಪನವರ ಮೇಲಿದ್ದಂತಹ ಗೌರವ ಇಟ್ಟುಕೊಂಡು ಕೆಲಸ ಮಾಡಿದ್ದೀರಿ. ಎಲ್ರಿಗೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ್ರಿ. ಒಂದ್ ಹಂತಕ್ಕೆ ಅದೇ ಈಗ ನಿಮ್ಗೆ ಮುಳುವಾಯ್ತಾ? ನೋಡಿ, ಪಕ್ಷ ಅಂತ ಬಂದಾಗ ನಾವು ಅದು ಯಾವುದೂ ನೋಡಬಾರ್ದು, ಗೊತ್ತಾಯ್ತಾ? MP ಚುನಾವಣೆಗೆ ನಾವು ಕುಮಾರ್ ಬಂಗಾರಪ್ಪ ತನ್ನಿ ಅಂತ ಹೇಳಿ ಸಾಧ್ಯ, ಅವರು ತರಲಿಲ್ಲ. ಆಮೇಲೆ ಶಿವರಾಜ್ ಕುಮಾರ್ ಅವರ ಗೀತಾಕ ಅವ್ರನ್ನ ತಗೊಬಂದ್ರು, ಹೌದಾ? ಒಂದು ಪಕ್ಷ ಬಂದಾಗ ಅದರಲ್ಲೂ ನಮ್ಮ ಸಾಹೇಬ್ರ ಮಗಳು ಬಂಗಾರಪ್ಪನವ್ರ ಮಗಳಾಗಿದ್ದರಿಂದ ನಾವು ಅಲ್ಲಿ ವ್ಯತ್ಯಾಸ ಮಾಡೋ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟ ಏನಂದ್ರೆ ಕಾಂಗ್ರೆಸ್ ಪಕ್ಷ ತರಬೇಕು, ದೇಶದಲ್ಲಿ ಒಂದು ಹೊಸ ಬದಲಾವಣೆ ಮಾಡ್ಬೇಕು ಒಂದು ಯೋಚನೆ ಬಿಟ್ರೆ ನಾವು ಅದು ಯಾವುದೂ ಚಿಂತನೆ ಮಾಡಲಿಲ್ಲ. ಕೆಲಸ ಮಾತ್ರ ನನ್ನ ಕರ್ತವ್ಯವನ್ನ ನಿಷ್ಠೆಯನ್ನ ಮಾಡಿದ್ವಿ. ಸಾಗರದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಬಗ್ಗೆ ಒಂದು ಅಭಿಪ್ರಾಯ ಇದೆ. ಅದೇನ್ ಕೇಳಿದ್ರೆ, 3 ಪಕ್ಷಗಳ ರಾಜಕಾರಣವನ್ನ ಕಂಡವರು ಎಲ್ಲಾ ಕಡೆ ಹೋದಲ್ಲಿ ಒಂದಿಷ್ಟು ವಿವಾದಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆಯಲ್ಲಿ ಮಾತು ಬಾಯಿ ತಪ್ಪಿ ಆಡಿದಾರೋ ಅಥವಾ ಗೊತ್ತಿಲ್ಲದೆ ಆಡಿದಾರೋ ಏನೋ ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅಸಮಾಧಾನ ಇದೆ. ಅದೇ ಕಾರಣದಿಂದ ಅವ್ರಿಗೆ ಹಿಂದೇಟ್ ಆಗ್ತಾ ಇದೆ. ಈಗ ಯಡಿಯೂರಪ್ಪನ ಕಾಲದಲ್ಲಿ ಮಂತ್ರಿ ಕೊಡದೆ ಯಾರಿಗೆ ತಗೋದು ಕೊಟ್ರೆ ನಾವು ಸುಮ್ಮನೆ ಇರಕ್ಕಾಗತ್ತಾ? ಯಡಿಯೂರಪ್ಪ ನಾನು ಒಬ್ಬನೇ ಬೈದಿದ್ನ? ರೇಣುಕಾಚಾರ್ಯ ಬೈದ್ಲಿಲ್ವಾ? ಬೇರೆಯವ್ರು ಬೈದಿಲ್ವಾ? ಎಷ್ಟು ಜನ ಬೈದಿದ್ರಲ್ವಾ? ಅವರೆಲ್ಲರೂ ಬೈದ್ರು ಸಹ ನನ್ನನ್ನೇ ಟಾರ್ಗೆಟ್ ಮಾಡಿ ನಿಲ್ಸಿದ್ರಲ್ಲ, ಅದ್ ನೋವಾಗಲ್ಲ ನಿಮಗೆ? ಹೌದಾ? ಆಗುತ್ತಲ್ಲ. ಹಾಗಾಗಿ ಆ ರಾಜಕಾರಣನೇ ಬೇರೆ, ಇವತ್ತಿನ ರಾಜಕಾರಣನೇ ಬೇರೆ. ಇವತ್ತು ನಮ್ಮ ಪಕ್ಷಕ್ಕೋಸ್ಕರ, ಪಕ್ಷ ನಿಷ್ಠೆಗೋಸ್ಕರ 3 ವರ್ಷಗಳ ಕಾಲ ಯಾವುದೇ ಪಕ್ಷದಲ್ಲಿ ವ್ಯತ್ಯಾಸ ತರಲಿಲ್ಲ, ಪಕ್ಷದಲ್ಲಿ ಗೊಂದಲ ತರಲಿಲ್ಲ. ವಿರೋಧ ಪಕ್ಷಗಳಿಗೆ ಉತ್ತರವನ್ನು ಕೊಟ್ಟಿದ್ದೀವಿ, ನಾವು ಸರಿಯಾಗಿ ಉತ್ತರ ಕೊಟ್ಟಿದ್ದೀವಿ ಮತ್ತು ಪಕ್ಷದಲ್ಲಿ ನಿಷ್ಠೆಯಿಂದ ಇದ್ದೀವಿ. ಹಾಗಾಗಿ ಗೊಂದಲ ಸೃಷ್ಟಿ ಆಗೋದು ಬೇಡ, ಒಂದೇ ನಿರ್ಧಾರ, ರಾಜೀನಾಮೆ ಹಿಂಪಡೆದಿದ್ದೀವಿ. ಯಡಿಯೂರಪ್ಪನವರಿಗೂ ಮತ್ತು ಬೇಳೂರು ಗೋಪಾಲಕೃಷ್ಣ ಅವರಿಗೆ ಹೆಂಗೆ ಸರ್? ಮೊದಲು ಬಹಳ ಓಲೈಸ್ಕೊಂಡು ಮಾತನಾಡ್ತಾ ಇದ್ರಿ. ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪನವರನ್ನ ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿ ಯಡಿಯೂರಪ್ಪನವರಿಂದ ಕಣ್ಣೀರು ಹಾಕಿಸಿದೆ ಅಂತನೂ ಕೂಡ ಹೇಳಿದ್ರಿ. ಅದಾದ ಬಳಿಕ ಚುನಾವಣೆ ಸಂದರ್ಭದಲ್ಲಿ ಹಿಗ್ಗಾಮುಗ್ಗ ಬೈದ್ರಿ, ಇಂಥ ಭ್ರಷ್ಟಾಚಾರಿಗಳು ಕರ್ನಾಟಕದಲ್ಲಿ ಮತ್ತಾರೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬೈದ್ರಿ ಅಂತ. ಅವರ ಮಕ್ಕಳಿಗೂ ಕೂಡ ನೋಡಿ, ವಿರೋಧ ಪಕ್ಷ ಇದ್ದಾಗ ಬೈಯೋದು ಸಹಜ ಇರುತ್ತೆ, ಬಿಡಕ್ಕಾಗಲ್ಲ. ನಾವು ನಮ್ಮ ಪಕ್ಷದಲ್ಲಿ ಇದಾದಾಗ ನಾವು ವಿರೋಧ ಪಕ್ಷವನ್ನ ನಾವು ಬೈದು ಹೋದ್ರೆ ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಸಂಘಟನೆ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಯಡಿಯೂರಪ್ಪನ ಹಿರಿಯರಿದ್ದಾರೆ, ಇವತ್ತು ಇದೆ. ಯಡಿಯೂರಪ್ಪನವ್ರು ಎಲ್ಲೇ ಸಿಕ್ಕಿದ್ರು ಸಹ ಗೌರವಿತವಾಗಿ ಅವ್ರು ನಮಸ್ಕಾರ ಮಾಡಿ ಸಾಹೇಬ್ರೆ ಚೆನ್ನಾಗಿದ್ದಾರೆ ನಾವು ಕೇಳ್ತೀವಿ. ಇದು ನಮ್ಮ ಗುಣ ಇದೆ. ಎಲ್ಲೇ ಸಿಕ್ಕಿದ್ರು ನಾವು ಅವರು ಏನಪ್ಪ ಗೋಪಾಲಕೃಷ್ಣ ಚೆನ್ನಾಗಿದೆ ಅಂತ ಕೇಳ್ತಾರೆ. ಅದು ಬಿಟ್ಟು ಅವ್ರ ಎದುರಿಗೆ ಭಾಷಣದಲ್ಲಿ ಹೇಳಿದೆ, ಅವ್ರು ಕೂರ್ಸ್ಕೊಂಡು ಹೇಳಿದ್ದೆ ನಾನು, ಸರ್ ನೀವು ಎಲ್ಲೇ ಇರಿ ನಮಗೆ ಹಿರಿಯ ನಾಯಕರೇ, ಹಿಂದೆ ನಮಗೆ ಟಿಕೆಟ್ ಕೊಟ್ಟಿದ್ರಿ, ನಮ್ಗೆ ಒಳ್ಳೆ ರೀತಿ ಕೊಟ್ಟಿದ್ರಿ, ನಿಮ್ ಬಗ್ಗೆ ಅಪಾರವಾದ ಗೌರವ ಇದೆ. ಅದ್ರ ರಾಜಕೀಯ ಬಂದಾಗ ಬೈತೀನಿ ಸರ್ ನಿಮ್ಗೆ ಅಂದಿದ್ದೀನಿ, ವೇದಿಕೆಯಲ್ಲಿ ಕೂರ್ಸಿ ಹೇಳಿದ್ದೇನೆ. ರಾಜಕೀಯ ಅಂತ ಬಂದಾಗ ನಿಮ್ಮನ್ನು ಬಯಲೇಬೇಕು ಸರ್, ನಾನು ಲೀಡರ್ ಆಗಕ್ ಆಗಲ್ಲ ಅಂತ ಹೇಳಿದ್ದೇನೆ. ಒಳ ಒಪ್ಪಂದ ಇಲ್ಲ, ಬೈತೀನಿ ನಾನು ರಾಜಕೀಯದಲ್ಲಿ ಬೈತೇನೆ. ಈಗ ಕುಮಾರಸ್ವಾಮಿ ಅವ್ರು ಸಿಕ್ಕಿದ್ರು, ಸಹಜವಾಗಿ ಖಾಲಿ ಬೀಳ್ತೀವಿ, ನಮಸ್ಕಾರ ಸರ್ ಚೆನ್ನಾಗಿದ್ದೀನಿ ಅಂತೀವಿ. ಯಾರೇ ಹಿರಿಯರು ಸಿಕ್ತಾಗ ಅದು ಸಹಜವಾಗಿರುತ್ತೆ. ಹಂಗೆ ಅವರಿಗೂ ಅಪಾರವಾದಂತ ಗೌರವ ಕೊಡ್ತೀವಿ. ಸರ್, ಈಗ ನಿಮ್ಮ ವಿರೋಧ ಪಕ್ಷದವರೆಲ್ಲರೂ ಕೂಡ ಹೇಳ್ತಾ ಇರೋದು ಏನ್ ಕೇಳಿದ್ರೆ, ಸೂಟ್ ಕೇಸ್ ಕೊಟ್ಟವರಿಗೆಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ.
ಗೋಪಾಲಕೃಷ್ಣರು ಸೂಟ್ ಕೇಸ್ ಕೊಡೋದ್ರಲ್ಲಿ ಸೋತ್ರ ಏನ್ ಕತೆ, ಅವ್ರ ಆರೋಪ ನಿಜನ ಏನು ಎತ್ತ? ನಮ್ಮ ಬಹುಶಃ ಸೂಟ್ಕೇಸ್ ವ್ಯವಹಾರ ಎಲ್ಲ ಬಹುಶಃ ಬಿಜೆಪಿಗೆ ಇರ್ಬೋದು ಅವೆಲ್ಲ. ಯಾಕಂದ್ರೆ ವಿರೋಧ ಪಕ್ಷರಿಗೆ ಗೊತ್ತಲ್ಲ, ಈಶ್ವರಪ್ಪನವ್ರ ಮೊನ್ನೆ ಹೇಳಿದಾರೆ, ನಿಮ್ಗೆ ಗೊತ್ತಲ್ಲ, 17 ಜನರಿಗೆ ನಮ್ಮಲ್ಲಿ ದುಡ್ಡು ಕೊಟ್ಟು ಕರ್ಕೊಬಂದು ಅವ್ರು ಕರ್ಕೊಬಂದು ತಂದಿದ್ದಕ್ಕೆ ನಮ್ಮ ಪಕ್ಷ ಹಾಳಾಗೋಯ್ತು ಬಿಜೆಪಿ ಅಂತ ಹೇಳಿದ್ರಲ್ಲ, ಇದು ಸತ್ಯ. ಇದು ಅವರಿಗೆ ಅದು ಗೊತ್ತಿದೆ. ಯಾಕಂದ್ರೆ ಅವ್ರು ಹಡಬಿ ದುಡ್ಡು ಮಾಡಿ 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 ಇಟ್ಕೊಂಡು ಖರೀದಿ ಮಾಡಿದಾರೆ ಅವರೆಲ್ಲ. ಆ ತರ ವ್ಯವಹಾರ ನಮ್ಮ ಪಕ್ಷದಲ್ಲಿ ನನಗೇನು ಕಾಣಲಿಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಬಿಡಿ, ನಾವು ಕೊಡೋ ಅಷ್ಟು ತಾಕತ್ತಿಲ್ಲ. ನಮ್ಮ ಶಕ್ತಿ ನಮ್ಮ ಕಾರ್ಯಕರ್ತರೆ, ನನ್ನ ಕಾರ್ಯಕರ್ತರ ನನ್ನ ಶಕ್ತಿ. ಅವ್ರು ಬಿಟ್ಟರೆ ನಮ್ಗೇನು ಇಲ್ಲ. ಅವ್ರ ಬೆಂಬಲ ಅವರು. ಇವತ್ತು ನನ್ನ ಮೊನ್ನೆ ಎಮ್ ಎಲ್ ಎ ಎಲೆಕ್ಷನ್ ದಿವಸ ಅವರೇ ಬಹಳಷ್ಟು ಜನ ಹಣವನ್ನು ಕೊಟ್ಟು ನನಗೆ ಸಹಕಾರ ಕೊಟ್ಟಂತವ್ರೆ ಇದ್ದಾರೆ. ಹಾಗಾಗಿ ಅವ್ರು ನನಗೆ ಶಕ್ತಿ ಬಿಟ್ರೆ, ನಾನು ಅಷ್ಟು ದುಡ್ಡೆಲ್ಲ ಕೊಡುವಷ್ಟು ಶಕ್ತಿ ನಂಗೆ ದೇವರೇನು ಕೊಟ್ಟಿಲ್ಲ ಇನ್ನು. ಹಾಗೆ ನನ್ನ ಮಟ್ಟಿಗೆ ನಾನು ಇದ್ದೀವಿ ಅಲ್ವಾ. ಹಾಗಾಗಿ ಆ ತರ ಭಾವನೆ ಎಲ್ಲೂ ನನಗೆ ಬಂದಿಲ್ಲ. ನಮ್ಮ ಪಕ್ಷದಲ್ಲಿ ಆ ತರ ನಡೆದಿಲ್ಲ. ಸರ್, ಕೆಲವರೆಲ್ಲ ಡಿ ಕೆ ಶಿವಕುಮಾರ್ನ ತುಂಬಾ ಪ್ಲೀಸ್ ಮಾಡಿ ಸಚಿವ ಸ್ಥಾನವನ್ನ ಗಿಟ್ಸ್ಕೊಂಡ್ರು, ನೀವು ಅದ್ರಲ್ಲೂ ಕೂಡ ಸೋತ್ರಿ ಅಂತ. ಏನ್ ಮಾಡೋದು, ನನ್ನ ಹೆಸರು ಇತ್ತು, ಮೊನ್ನೆ ಅವ್ರಿಗೆ ಲಾಸ್ಟಿಗೆ ಇತ್ತು. ಸೋಮವಾರ ಆಗ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತೇನೋ, ಬಹುಶಃ ಬುಧವಾರ ಆಗಿದ್ಕಸ ಏನೋ ಹೆಸರು ಮಿಸ್ ಆಗಿ ಹೋಯ್ತು. ಮಾವನ್ ಜೊತೆ ಮಾತಾಡ್ತಿರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತೆಗ್ಬಿಟ್ರು ಅಂತ ನೀವು ಹೇಳಿದ್ರಿ ಸರ್. ಒಂದು ಫೋನ್ ರೆಕಾರ್ಡು ಅದು ಸೋಷಿಯಲ್ ಮೀಡಿಯಾಗಳೆಲ್ಲ ಹರಿದಾಡ್ತಾ ಇದೆ. ನಿಮ್ಗೆ ಏನಾದ್ರು ಗೊತ್ತಿದ್ಯಾ ರಾಹುಲ್ ಗಾಂಧಿ ಅವರು ಏನಾದ್ರು ಬೇಡ ಅಂತ ಅಂದ್ರ, ಅಥವಾ ಯಾವ ಇದ್ರಲ್ಲಿ ತೆಗೆದ್ರು, ಯಾವ ಇದ್ರಲ್ಲಿ ನನ್ನನ್ನು ಗುರುತಿಸಿಲ್ವೋ ಏನೂ ಗೊತ್ತಿಲ್ಲ. ಮತ್ತು ಮಧುಮಗರಪ್ಪನವರಿಗೆ ಕೊಟ್ಟಿದ್ದಾರೆ. ನಾವು ಬೇಡ ಅನ್ನಕ್ಕಾಗದಲ್ಲ, ಅವ್ರು ತಗೊಂಡು ಬಂದಿದ್ದಾರೆ. ಇವತ್ತು ಶಿವಮೊಗ್ಗದ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವ್ಯಾವ ಬೆಂಬಲ ಕೊಡ್ತೀವಿ, ನಾವು ಇಲ್ಲ ಅನ್ನಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ರಾಜ್ಯ ಮಟ್ಟದಲ್ಲಿ ಒಂದು ರಾಜಕೀಯ ಸಲಹೆಗಳನ್ನ ಪಡೆದುಕೊಂಡಿದ್ರು, ಸಚಿವ ಸಂಪುಟ ವಿಸ್ತರಣೆಗೆ ಬೇಕಾದ ಹಾಗೆ ಅಂತ. ನಿಮ್ಮ ಭಾಗದಲ್ಲೂ ಕೂಡ ಅಳಿದು ತೂಗುವಂತಹ ಕೆಲಸ ಆಗಿದೆ ಅನ್ನುವಂಥದ್ದೆಲ್ಲವೂ ಕೂಡ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇರೋದು. ಈ ತರದೆಲ್ಲ ಆಗಿದ್ಯಾ? ಇರ್ಲಿ ಬಿಡಿ, ಏನ್ ಮಾಡಕ್ಕಾಗಲ್ಲ. ನೋಡಿ, ಪ್ರಬಲವಿದ್ದಂಥವರಿಗೆ, ವ್ಯಕ್ತಿಗಳಿಗೆ, ಮುಖ್ಯಮಂತ್ರಿ ಇರುವಂತ ಮಕ್ಕಳಿಗೆ ಇವೆಲ್ಲ ಸಹಜವಾಗಿ ಬಂದಿದೆ, ಇಲ್ಲ ಅಂತಿಲ್ಲ. ಅದನ್ನೆಲ್ಲ ನಾನು ಹೇಳಕ್ ಹೋಗೋದಿಲ್ಲ, ಮತ್ತೆ ನಾನು ಮುಂದುವರ್ಸ್ಕೊಂಡು ಹೋಗೋಲ್ಲ. ನಮ್ಮ ಅಂದ್ರೆ ವಂಶ ರಾಜಕೀಯ ವಿರೋಧಿಸ್ತೀರಿ ನೀವು? ವಿರೋಧಿಸಿ ಬರಲ್ಲ, ಕೊಟ್ಟಿದ್ದಾರೆ, ಬಿಟ್ಬಿಡಿ. ಅದರದ್ದು ತಕರಾರು ಎತ್ತೋದೇ ಬೇಡ ನಾವೀಗ. ಆದ್ರೆ ನಾವು ಸಹ ಪ್ರಬಲ, ನನಗೂ 3 ವರ್ಷ ಅಧಿಕಾರ ಕೊಟ್ಟಿದ್ರೆ ನಾವು ಏನನ್ನೋದು ಪ್ರಬಲವಾಗಿ ತೋರಿಸ್ತಿದ್ದೀವಿ ಅಲ್ವಾ. ನಮಗೆ ಅಧಿಕಾರ ಕೊಟ್ಟಿಲ್ಲ, ಕೇವಲ MLA ಆಗಿ ನಾವು ಮೇಲುಗಡೆ ನಮ್ಮ ಅಷ್ಟು ಪ್ರಭಾವ ತೋರ್ಸಕ್ ಆಗಲ್ಲ. ಹಾಗಾಗಿ ನಾವು ತಪ್ಪಿದ್ದೀವಿ ಅಂತ ಕಾಣ್ತದೆ. ಆದ್ರೆ ಪರವಾಗಿಲ್ಲ, ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ನಮ್ಮ ನಾಯಕರು ಇದ್ದಾರೆ. ಅವರ ನೇತೃತ್ವದಲ್ಲಿ ಮುಂದಿನ ಎಲೆಕ್ಷನ್ ಮಾಡಬೇಕು. 2 ವರ್ಷ ಇನ್ನು ಅಧಿಕಾರ ಇದೆ, ಕ್ಷೇತ್ರದಲ್ಲಿ ಕೆಲಸ ಮಾಡೋಣ. ನಾನು ಇದೀನಪ್ಪ, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ. ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿದ್ರು. ಯಾವ ರೆಡಿ, ನಾವು ರೆಡಿ ಇದೀವಿ, ಕೊಡ್ತೀವಿ. ಅದೇನು 2 ವರ್ಷ ಎಲ್ಲ ಆಯ್ತಲ್ಲ, 2 ವರ್ಷ ಆದ್ಮೇಲೆ ಕೊಡ್ಬೇಕಂತ ಅವಾಗಲೇ ಹೇಳಿದ್ರು. ನಾವೆಲ್ಲ ರೆಡಿ ಇದೇವಪ್ಪ, ರಾಜೀನಾಮೆ ಕರೆಕ್ಟಾಗಿ ಕೊಡ್ತೀವಿ, ಅದೇನಿಲ್ಲ. ಮಾಜಿ ಮುಖ್ಯಮಂತ್ರಿಗಳೇ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟಿದ್ದಾರೆ ಅಲ್ವಾ. ಹಂಗಾಗಿ ನಾವು ಅವೆಲ್ಲ ಏನಿಲ್ಲ, ರಾಜೀನಾಮೆ ನಾಳೆ ಕೊಡಿ, ಯಾವಾಗ ಕೊಡಿ ಅಂತಾರೆ ಅವತ್ತು ರಾಜೀನಾಮೆ ಕೊಡಿ. ಕಂಪ್ಲೀಟ್ ಆಗಿ ಸಮಾಧಾನರಾಗಿದ್ದೀರಿ ಹಾಗಾದ್ರೆ? ಪೂರ್ತಿ ಅಗ್ರೆಸಿವ್ ಆಗಿಲ್ಲ, ಗಟ್ಟಿ ಧ್ವನಿ ಮಾತಾಡ್ತಾ ಇಲ್ಲ. ಬೇಡ, ಅದೆಲ್ಲ ಹಿಂದೆಲ್ಲ ಮಾಡಿದೀವಿ ಅಂತ ಹೇಳಿ ಬಹಳ ಜನ ಟೀಕೆ ಮಾಡಿದ್ರಲ್ಲ. ಅದಕ್ಕಾಗಿ ಬೇಳೂರು ಅವರು ನಮ್ಮ ರಾಜಕಾರಣದಲ್ಲಿ ಅದು ಯಾವತ್ತೂ ಇದ್ದೇ ಇರುತ್ತೆ. ಸೋಲು ಇರುತ್ತೆ, ಗೆಲುವು ಇರುತ್ತೆ, ಮಂತ್ರಿ ಸ್ಥಾನ ಕೊಡೋದು ಇರುತ್ತೆ, ಕೊಡದೇನೆ ಇರ್ಬೋದು. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಕ್ಷೇತ್ರದ ಜನರಿಗೋಸ್ಕರ ಇಷ್ಟೆಲ್ಲ ಇದು ಮಾಡಿದ್ ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ. ಕೊಟ್ಟಿಲ್ಲ, ಸ್ವಲ್ಪ ನೋವಿದೆ, ಬೇಜಾರಿದೆ, ಅದೆಲ್ಲ ಹೋಗಲಾಡಿಸ್ಕೊಂಡು ಕ್ಷೇತ್ರದಲ್ಲಿ ಇದ್ದು ಬಿಡ್ತೀವಿ. ಅಲ್ಲ, ಈ ಸಚಿವ ಸಂಪುಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಕೆಲವರೆಲ್ಲ ಒಂದಿಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ, ಸ್ಟ್ರಾಂಗ್ ಇಲ್ಲ. ಏನಾಗಿದೆ, ಸಹಜವಾಗಿ ಇದ್ದೇ ಇರುತ್ತೆ. ಈಗ 140 ಜನರಲ್ಲಿ ಇದ್ದಾಗ ಅಷ್ಟು ಕೊಡಕ್ ಆಗೋದಿಲ್ಲ. ಕೊಡೋದೇ 32, 34 ಜನರಿಗೆ ಕೊಡೋದು, 32 ಜನರಿಗೆ ಕೊಡೋದು ಅಲ್ವಾ. ಅದರಿಂದ ಒಂದಿಷ್ಟು ಜನ ಏನು ಹಿಂದೆ ಕೊಟ್ಟವರು ತ್ಯಾಗ ಮಾಡಿದ್ರೆ, ಒಂದಿಷ್ಟು ಜನರಿಗೆ ಕೊಟ್ಟಿದ್ರೆ ಇಲ್ಲಿ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ಅದು ಹಳಬರಿಗೂ ಕೊಟ್ಟಿದ್ದಾರೆ, ಹೊಸಬ್ರಿಗೂ ಒಂದಿಷ್ಟು ಜನ ಕೊಟ್ಟಿದ್ದಾರೆ. ಹಂಗಾಗಿ ಗೊಂದಲ ಸ್ವಲ್ಪ ಇದ್ದೇ ಇರುತ್ತೆ. ನಂತರದವರೇ ಅಸಮಾಧಾನ ಇದ್ದವರು ಬಹಳ ಜನ ಇದ್ದಾರೆ. ನನ್ಗೆ ಅನ್ಯಾಯ ಆಗಿದೆ ಅಂತ ಕೂಗೋದು ಸಹಜ ಅಲ್ಲ. ನನ್ನ ಮುಖ್ಯಮಂತ್ರಿಗಳಿದ್ದಾರೆ, ಬೇರೆ ಲೀಡರ್ ಎಲ್ಲ ಇದ್ದಾರೆ, ನಮ್ಮ ಹರಿಪ್ರಸಾದ್ ಸರ್ ಇದ್ದಾರೆ, ಎಲ್ಲ ಸಮಾಧಾನ ಮಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರ ಹೆಸರನ್ನ ಉಲ್ಲೇಖಿಸಿರೋದಕ್ಕೆ ನಾನು ಹೇಳ್ತಿದ್ದೀನಿ. ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಬಿ ಕೆ ಹರಿಪ್ರಸಾದ್ ಅವರು, ಒಬ್ರು ಉತ್ತರ ಧ್ರುವಕ್ಕಾದ್ರೆ ಇನ್ನೊಬ್ರು ದಕ್ಷಿಣ ಧ್ರುವಕ್ಕೆ ಅನ್ನುವ ರೀತಿಯಲ್ಲಿ. ಬಿ ಕೆ ಹರಿಪ್ರಸಾದ್ ಅವರು ಏನು ಸಿದ್ಧಾಂತಕ್ಕೆ ಬದಲಾಗಿರೋರು, ಡಿ ಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಮತ್ತು ಈಗಿನ ಕಾಲಕ್ಕೆ ಏನ್ ಬೇಕು ರಾಜಕೀಯ, ಆ ರೀತಿಯಲ್ಲಿ ರಾಜಕಾರಣ ಮಾಡುವರು ಅಂತ. ಇನ್ನೇನ್ ಮಾಡ್ಬೇಕು? ಒಂದು ಹಂತಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರು ಪಕ್ಷದ ಸಿದ್ಧಾಂತಕ್ಕೆ ಸರಿ ಹೊಂದುವವರು ಅಲ್ಲ ಅನ್ನುವ ಕಾರಣಕ್ಕೆ
ಏನು ಪಕ್ಷಕ್ಕೆ ಏನ್ ಮಾಡಿದ್ವಿ, ಏನು ಅನ್ಯಾಯ ಮಾಡಿದ್ವಿ? ಇಲ್ಲಲ್ಲ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ನಿಷ್ಠೆ, ಕಾಂಗ್ರೆಸ್ ಇಂದ ಇದ್ದೀವಿ. ಈಗ ಬೇರೆ ಏನು ಪ್ರಶ್ನೆನೇ ಇಲ್ಲ. ಪಕ್ಷ ನಿಷ್ಠೆಯಲ್ಲಿ ನಮ್ದು ಯಾವುದೇ ವ್ಯತ್ಯಾಸ ಇಲ್ಲ, ಅದ್ರಲ್ಲೇ ಇದ್ದೀವಿ. ಇನ್ ಬೇರೆ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ವಿರೋಧ ಯಾವತ್ತೂ ಮಾಡಿಲ್ಲ ನಾವು. ಮೊನ್ನೆ ಮಾತ್ರ ಕೊಟ್ಟಿಲ್ಲ ಅನ್ನೋದಕ್ಕೂ ವಿರೋಧ ಮಾಡಿದ್ವಿ ಬಿಟ್ರೆ ಮತ್ತೆ ಯಾವತ್ತೂ ವಿರೋಧ ಮಾಡಿಲ್ಲ. ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಒಂದು ಅಹಿಂದ ಬಲವನ್ನ ಸೃಷ್ಟಿ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರು ಆ ಸಿದ್ಧಾಂತಕ್ಕೆ ಸರಿ ಹೊಂದೋರಲ್ಲ, ಸ್ವಲ್ಪ ಸಾಫ್ಟ್ ಹಿಂದುತ್ವವನ್ನು ಹೊಂದಿರುವವರು. ನೋಡಿ, ಅದೆಲ್ಲ ಅದಿಲ್ಲ. ನಾನು ನೋಡಿ, ಪಕ್ಷ ಅಂತ ಬಂದಾಗ ಇಲ್ಲಿ ಎರಡೂ ಬೇಕಾಗುತ್ತೆ. ಸಮಾನತೆಯ ಭಾವನೆ ನಮ್ಮಲ್ಲಿ ಇರುವಂಥದ್ದೇ. ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಸಮಾನತೆಯಲ್ಲಿ ಇರುವುದಕ್ಕೆ ನನ್ನಲ್ಲಿ ಯಾವುದೇ ಅಡಚಣೆ ಇಲ್ಲ. ಅದು ಪ್ರಥಮ. ಇನ್ ದೇವರು ದಿಂಡ್ರಿಗಿನ್ನ ನೀವು ಅವ್ರವ್ರ ದೇವ್ರು ಅವ್ರ ಪೂಜೆ ಮಾಡ್ಕೊಳಕ್ ಅವ್ರಿಗೆ ಅವಕಾಶ ಇದೆ. ನಾವು ಹಿಂದೂ ಆಗಿ ನಾನು ಹಿಂದೂ ದೇವ್ರ ಪೂಜೆ ಮಾಡೋದು ನನ್ನ ಕರ್ತವ್ಯ, ನಾವು ಮಾಡ್ತೀವಿ. ಮುಸ್ಲಿಂ ಇದೆ, ಮುಸ್ಲಿಂ ಅವ್ರ ದೇವ್ರು ಅವ್ರು ಮಾಡ್ತಾರೆ, ಕ್ರಿಶ್ಚಿಯನ್ ಅವ್ರ ದೇವ್ರು ಅವ್ರು ಮಾಡ್ತಾರೆ. ಇದಕ್ಕೆ ಯಾವ ಅಡಚಣೆ ನನ್ನ ಹತ್ರ ಇಲ್ಲ. ನನ್ನಲ್ಲೂ ಇದೆ, ನನ್ನಲ್ಲೂ ಆ ಭಾವನೆ ಇರೋದು. ನಮ್ಮ ಬಂಗಾರಪ್ಪ ಸಾಹೇಬ್ರು ಹೇಳ್ಕೊಟ್ಟಿದ್ದು ಅದೇನೆ. ನಾವು ಎಲ್ಲ ಸಮಾಜದ ಜೊತೆಗೆ ಒಂದಾಗಿ ಹೋಗ್ಬೇಕನ್ನೋ ನಿರ್ಧಾರ ಏನಿದೆ ಅದು ನನ್ನಲ್ಲೂ ಇದೆ. ಅದು ಯಾರಿಗೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಅದನ್ನ ಪಕ್ಷ ಬೆಳೆಸೋದಲ್ಲಿ, ಪಕ್ಷ ಕಟ್ಟೋದಲ್ಲಿ ಯಾರೋ ನನಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. 3 ಬಾರಿ MLA ಆಗಿದ್ದೀನಿ ನಾನು. 3 ಬಾರಿ MLA ಆಗಿದ್ರಿ, ಮೊದಲ ಬಾರಿ ಕಾಂಗ್ರೆಸ್ ನಿಂದ. ಹೌದು, ಬಾಕಿಯವರು ಅದೇನೇ ಆಗಿದ್ದಲ್ಲ. ಬೇರೆಯವರು ಹೇಳಿ, ಬೇರೆಯವ್ರು ಏನು ಕಂಟಿನ್ಯೂ ಆದರೆ ಎಷ್ಟು ಜನ ಇದ್ದಾರೆ ಹೇಳಿ, ತೋರಿಸಿ. ಶಿವಲಿಂಗೇಗೌಡ ಇತ್ತೀಚೆಗೆ ಬಂದಿದ್ದು, ಅವ್ರಿಗೆ ಕೊಡ್ಲಿಲ್ವಾ? ಮಧು ಬಂಗಾರಪ್ಪ ದಳದಲ್ಲಿದ್ರು, ಕೊಡ್ಲಿಲ್ವಾ? ನೀವು ದಳದಲ್ಲಿದ್ರಿ, ಬಿಜೆಪಿ ಸಹಜ. ಹಾಗಾಗಿ ಇವೆಲ್ಲ ರಾಜಕಾರಣದಲ್ಲಿ ಅವೆಲ್ಲ ಬರಲ್ಲ. ಒಂದು ಪಕ್ಷಕ್ಕೆ ಬಂದಾಗ ನಿಷ್ಠೆಯಿಂದ ಇರಬೇಕು, ಪಕ್ಷ ಗಟ್ಟಿ ಮಾಡಬೇಕು. ರಾಜಕೀಯ ಶಕ್ತಿಗೋಸ್ಕರ ಮಂತ್ರಿ ಸ್ಥಾನ ಕೇಳೋದು ಸಹಜ. ತಪ್ಪಿದ್ಯಾ? ಇಲ್ಲಲ್ಲ, ಕೇಳಲೇಬೇಕಲ್ಲ. ಮತ್ತೆ ಈಗ ಸಮಾಧಾನ ಪಡಿಸೋದಕ್ಕೆ ನಿಮ್ಗೆ ಹೇಗೆ ಸರ್? ಈಗ ನಿಗಮ ಮಂಡಳಿಯನ್ನ ಮುಂದುವರಿಸ್ತಾರಾ ಅಥವಾ ಬೇರೆ ಏನಾದ್ರೂ ಸೂತ್ರವನ್ನ ಕಂಡುಕೊಂಡಿದ್ದಾರಾ? ಹೇಗುತ್ತೆ, ನಾನೇನು ಕೇಳಿಲ್ಲ. ಮುಖ್ಯಮಂತ್ರಿಗಳ ನಿರ್ಧಾರ, ನನ್ನ ನಿರ್ಧಾರ ಒಂದೇ ಇದೆ. ಪಕ್ಷಕ್ಕೆ ಯಾವುದೇ ಹಾನಿ ಆಗಬಾರ್ದು, ಪಕ್ಷಕ್ಕೆ ತೊಂದರೆ ಆಗಬಾರ್ದು. ಅದರಿಂದ ಕರ್ನಾಟಕದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಬರಬೇಕು ನಮ್ಮ ಉದ್ದೇಶ ಇದೆ. ಯಾಕಂದ್ರೆ ಬಿಜೆಪಿ ಅವ್ರಿಗೆ ಗೊತ್ತಿದೆ, ಅವ್ರದ್ದು ಒಳ ಜಗಳ, ಅವರ ವಿಜಯೇಂದ್ರ ಬಗ್ಗೆ ಯಾರು ಏನೇನೋ ಅವ್ರ ಪಕ್ಷದಲ್ಲಿ ಎಷ್ಟು ಗೊಂದಲ ಇದೆ. ಅವರೆಲ್ಲ ಗೊಂದಲಗಳು ಇರೋದ್ರಿಂದ DK ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ 28ಕ್ಕೆ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ತರ್ತಾರೆ. ಸರ್, ಈಗ ಸಚಿವ ಸಂಪುಟದ ಬಗ್ಗೆ ನಾವು ಗಮನಿಸೋದಾದ್ರೆ, ಸಚಿವ ಸಂಪುಟವನ್ನ ನೋಡಿದ್ರೆ ಮತ್ತೆ KPCC ಕಚೇರಿಯನ್ನ ಗಮನಿಸಿದ್ರೆ ಅಲ್ಲೆಲ್ಲರೂ ಕೂಡ ಹೆಚ್ಚಿಗೆ ಒಕ್ಕಲಿಗರಿದ್ದಾರೆ. ಒಕ್ಕಲಿಗರದ್ದೇ ಪಕ್ಷ ಆಯ್ತು ಕಾಂಗ್ರೆಸ್ ಅನ್ನುವ ರೀತಿಯಲ್ಲಿ ಒಂದಿಷ್ಟು ಮಾತುಕತೆಗಳೆಲ್ಲವೂ ಕೂಡ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಹಿಂದ ವರ್ಗಕ್ಕೆ ಅಥವಾ ಈಡಿಗ ಸಮುದಾಯಕ್ಕೆ ಪ್ರಾಶಸ್ತ್ಯ ನೀಡುವಷ್ಟರ ಮಟ್ಟಿಗೆ ನೀಡಿಲ್ವಾ, ಏನು ಎತ್ತ? ಈಡಿಗ ಸಮಾಜದ ಅಧ್ಯಕ್ಷರೇ ಇದಾರಲ್ಲ, ನಮ್ಮ ಸಮಾಜದ ಅಧ್ಯಕ್ಷ ಇರುವಂತ ಮುಖಂಡರೇ ಇವತ್ತು ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಇದ್ದಾರೆ. ನೀವು ಚೇಂಜ್ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೋಬಹುದಲ್ಲ. ಈಗ ಅವ್ರ ಅಧ್ಯಕ್ಷರಾಗಿದ್ದಾರೆ, ಹಿಂದೆ DK ಸಾಹೇಬ್ರ ಅಧ್ಯಕ್ಷ ಇದ್ರು, ಅವ್ರು ಯಾರಿಗೆ ಬೇಕಾದ್ರೂ ಅವ್ರು ಮಾಡ್ಕೊಂಡಿದ್ದಾರೆ. ನೀವು ಅಧ್ಯಕ್ಷ ಆಗಿದ್ರಿ, ನಿಮಗೇನು ಬೇಕಾಗಿದೆ ಅದನ್ನ ಅವ್ರು ಮಾಡ್ಕೋತಾರೆ, ಅವ್ರಿಗೆ ಬೇಕಾಗಿ ಮಾಡ್ಕೋತಾರೆ. ನೀವು ಕಟ್ಕೊಳ್ಳಿ, ನೀವು ಕಟ್ಟಿ ಪಕ್ಷವನ್ನು ಗಟ್ಟಿ ಮಾಡುವಂತ ಇದಕ್ಕೆ ಮಾಡಿ, ನಾವು ಸಪೋರ್ಟ್ ಕೊಡ್ತೀವಿ. ಪಕ್ಷ ಇದಕ್ಕೆ ನಾವು DK ಶಿವಕುಮಾರ್ ಅವರಿಗೆ ಏನು ಎಷ್ಟು ಸಪೋರ್ಟ್ ಕೊಡ್ತೀವೋ ಅಷ್ಟೇ ನಮ್ಮ ಹರಿಪ್ರಸಾದ್ ಸಾಹೇಬ್ರಿಗೂ ಸಪೋರ್ಟ್ ಕೊಡ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ ಸರ್. ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರು ಅಥವಾ ಬಂಗಾರಪ್ಪನವರ ಕುಟುಂಬಕ್ಕೂ ಮತ್ತು ಬೇಳೂರು ಗೋಪಾಲ್ ಕೃಷ್ಣರವರಿಗೆ ಈಗ ಸಂಬಂಧ ಹೇಗಿದೆ ಸರ್? ನೋಡಿ, ನಾನು ಸಾಹೇಬರ ಗರಡಿಯಲ್ಲೇ ಬಂದಂಥವ್ರು, ಎರಡು ಮಾತಿಲ್ಲ. ಸಮಾಜದಲ್ಲಿ ಇವತ್ತು ಎಲ್ಲರೂ ಗುರುತಿಸೋದು ಬಂಗಾರಪ್ಪನವ್ರಿಗೆ ಏನನ್ನೋದು ಅವ್ರಿಗೆ ಗೊತ್ತಿದೆ ಅಲ್ವಾ? ಅದರಲ್ಲೇ ಬಂದಂಥದ್ದು. ನಮಗೇನು ವ್ಯತ್ಯಾಸ ಏನಿಲ್ಲ. ಅವ್ರ ಮಂತ್ರಿ ಆದಾಗ್ಲೂ ಸಹ ಜೊತೆಗೆ ಚೆನ್ನಾಗಿದ್ದೀವಿ, ಈಗಲೂ ಚೆನ್ನಾಗಿದ್ದೀವಿ, ನಮಗೇನಿಲ್ಲ. ಅದು ಮಂತ್ರಿ ನಮಗೆ ತಪ್ಪೋಗಿದೆ ಅಂತ ನೋವಲ್ಲಿ ಇದೆ ಬಿಟ್ರೆ ಅವ್ರ ಮೇಲೆ ನಾವು ದ್ವೇಷ ಸಾಧಿಸಕ್ ಹೋಗಲ್ಲ, ಅವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನನ್ನ ಕಷ್ಟವನ್ನ ನಿಮ್ ಮುಂದೆ ಹೇಳ್ಕೊಳ್ತೀವಿ ಅಷ್ಟೇ, ಅದೇ ತಪ್ಪೇನಿದೆ. ಹಾಗಾಗಿ ನಮ್ಮ ಅವರ ಇದರಲ್ಲೇ ಗೊಂದಲಗಳು ಸೃಷ್ಟಿಯಾಗುವಂಥದ್ದು ಯಾವುದೂ ಇಲ್ಲ, ಪಕ್ಷ ಅಷ್ಟೇ. ಸರ್, ಈ ಹಿಂದೆ ನವೆಂಬರ್ ಕ್ರಾಂತಿ ಅನ್ನುವಂತೆಲ್ಲ ಚರ್ಚೆಗಳು ಬಂತಲ್ಲ, ಆ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಮಧು ಬಂಗಾರಪ್ಪನವರಿಗೆ ಒಂದು ಅವಕಾಶ ಸಿಕ್ಕಿದೆ, ಈಗ ವಿಸ್ತರಣೆ ಆಗುತ್ತೆ, ಸಂಪುಟ ಬದಲಾವಣೆ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಆಯಿತು, ಅವರು ಒಂದಿಷ್ಟು ವರ್ಷಗಳ ಕೆಲಸ ಮಾಡಿದ್ದಾರೆ, ಈಗ ನನ್ಗೆ ಅವಕಾಶ ಮಾಡಿಕೊಡ್ಲಿ ಅನ್ನುವಂತಹ ಪ್ರಸ್ತಾಪವನ್ನ ನೀವು ಮುಂದಿಟ್ರಿ. ಆಗ ಏನ್ ಚರ್ಚೆ ಆಯಿತು ಸಾಮಾಜಿಕ ವಲಯದಲ್ಲಿ ಅಂತಂದ್ರೆ, ಬೇಳೂರು ಗೋಪಾಲ್ ಕೃಷ್ಣ ಅವರಿಗೂ ಮಧು ಬಂಗಾರಪ್ಪನವರಿಗೂ ಸ್ವಲ್ಪ ಏನೋ ಭಿನ್ನಮತ ಇದೆ. ಇಲ್ಲ, ಯಾವುದೇ ಭಿನ್ನಮತ ಇರಲಿಲ್ಲ. ನಾವು ಅವರು ಚೆನ್ನಾಗಿದ್ದೀವಿ, ಜಿಲ್ಲೆಯಲ್ಲಿ ಓಡಾಡಿದ್ದೀವಿ, ಯಾವ ಭಿನ್ನಮತನೇ ಇರಲಿಲ್ಲ. ಅವರಿಗೆ ಗೊತ್ತಿದೆ
ಸುಮ್ಮನೆ ಗೊಂದಲ ಸೃಷ್ಟಿಯಾಗೋದು ಯಾವುದು ಬೇಡ. ಹ್ಮ್ ಚೆನ್ನಾಗಿದ್ದೀವಿ ನಾವು, ಅವರು ಈಗಲೂ ಚೆನ್ನಾಗಿದ್ದೀವಿ. ಹ್ಮ್ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ, ನನಗೆ ಅಧಿಕಾರ ಇಲ್ಲ ಅಷ್ಟೇ. ಹ್ಮ್ ಚೆನ್ನಾಗಿದ್ದೀವಿ. 28ಕ್ಕೆ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ಲೇಬೇಕಲ್ಲ ಪಕ್ಷ. ಹ್ಮ್ ಅರೆ ಪಕ್ಷ ಅಂತ ಬಂದಾಗ ಅವ್ರ ಅಕ್ಕ ಅವ್ರ ಗೀತಕ್ಕ ನಿಂತಾಗ್ಲೂ ಕೆಲಸ ಮಾಡಿದ್ದೀವಿ. ಹ್ಮ್ ನಾನು ಪ್ರಾಮಾಣಿಕತೆ ತೋರಿಸಿದ್ದೀವಿ. ಶಿವರಾಜ್ ಕುಮಾರ್ ಅವರ ಮೇಲೆ ಅಭಿಮಾನಕ್ಕೆ ಮತ್ತೆ ಗೌರವಕ್ಕೆ. ಹೌದು, ಅದು ನಾವು ಬಹಳ, ಶಿವಣ್ಣವರು ನಾವು ಬಹಳ ಆತ್ಮೀಯಾಗಿದ್ದೀವಿ. ಹ್ಮ್ ಗೀತಕ್ಕರು ನಾವು ಚೆನ್ನಾಗಿದ್ದೀವಿ. ಹ್ಮ್ ಅವಾಗ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಬರ್ತೀವಿ, ವಿಚಾರಿಸಿ ಬರ್ತೀವಿ ನಾವು. ಹ್ಮ್ ಹಾಗಾಗಿ ಚೆನ್ನಾಗಿದ್ದೀವಿ, ನಾವು ಕುಟುಂಬದಲ್ಲಿ ಚೆನ್ನಾಗಿದ್ದೀವಿ. ಹ್ಮ್ ಅಧಿಕಾರ ಇದರ ವಿಕೇಂದ್ರೀಕರಣದಲ್ಲಿ ಸ್ವಲ್ಪ ಇರ್ತಾವ, ಹ್ಮ್ ಅಷ್ಟ್ ಬಿಟ್ರೆ ಅವರಲ್ಲಿ ನಮಗೆ ಯಾವುದೇ ಗೊಂದಲ ಇಲ್ಲ. ಹ್ಮ್ ನಮಗೆ ಪಕ್ಷ ಏನು ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿದ್ದಾರೆ, ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಹ್ಮ್ ಅವ್ರು ಕೊಟ್ಟ ಮೇಲೆ ನಾವು ಪಾಲನೆ ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಷ್ಟೇ. ಹ್ಮ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರುವಂಥದ್ದು ಅವ್ರಿಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೆ. ಹ್ಮ್ ಅವ್ರು ಮಾಡ್ಲಿ. ತಾಲೂಕು ಹೊಣೆಗಾರಿಕೆ ನಮ್ಗೆ ಕೊಟ್ಟಿದ್ದಾರೆ, ನಮ್ಮ ತಾಲೂಕು ನಾವು ಮಾಡ್ಕೋತೀವಿ ಹ್ಮ್ ಅಷ್ಟೇ. ಮಾವಂಗು ಅಳಿಯಂಗು ಏನ್ ಸರ್ ನಿಮ್ಮ ಏನು ಕಸಿನ್ ಸಿಸ್ಟರ್ ಏನ್ ಹೇಳ್ತಾರೆ, ಅವರ ನಡುವೆ ಒಂದಿಷ್ಟು ಭಿನ್ನಾಭಿಪ್ರಾಯ ಇತ್ತು. ಅದು ನಿಮ್ಗೆ ಒಂದಿಷ್ಟು ಎಫೆಕ್ಟ್ ಆಯ್ತಾ ಶಿವಮೊಗ್ಗದಲ್ಲಿ, ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ? ಇಲ್ಲ, ಕಾಗೋಡು ಸಾಹೇಬರು ನನ್ನ ಪರವಾಗಿ ತುಂಬ ಹೆಚ್ಚಿನ ಕಾಳಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಹ್ಮ್ ನಿಜವಾಗ್ಲೂ ಅವ್ರ ಮಗಳು ವ್ಯತ್ಯಾಸ ಮಾಡಿದ್ರು, ಹ್ಮ್ ನಂದಿನಿ ಅಂತ. ಹ್ಮ್ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಬಿಜೆಪಿ ಹೋದ್ರು. ಹ್ಮ್ ಆದರೆ ಸಾಹೇಬರು ಮಾತ್ರ ಯಾವ ಕಾರಣಕ್ಕೂ ಬಿಜೆಪಿಗೆ ಆ ಕಡೆ ಮುಖ ಹಾಕಲಿಲ್ಲ. ಹ್ಮ್ ನನ್ನ ರಕ್ತ ಇರೋದೇ ಕಾಂಗ್ರೆಸ್ಸಲ್ಲಿ, ನಾ ಕಾಂಗ್ರೆಸ್ಸಲ್ಲೇ ಇರ್ತೀನಿ, ಹ್ಮ್ ಯಾವ ಕಾರಣಕ್ಕೂ ಎಲ್ಲೂ ಹೋಗೋದಿಲ್ಲ ಅಂತೇಳಿ ಮಗಳಿಗೆ ಬೈದ್ರು ಅವ್ರು. ಹ್ಮ್ ಹಾಗಾಗಿ ನನ್ನ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಂತ್ಕೊಂಡಿದ್ರು. ಹ್ಮ್ ಅವ್ರು ಈಗಲೂ ಆರಾಮಿದ್ದಾರೆ, ಚೆನ್ನಾಗಿರ್ಲಿ, 100 ವರ್ಷ ಹಿಂಗೆ ಇರಲಿ ಅವರಷ್ಟು. ಮಾವಂಗು ಮತ್ತೆ ಅಳಿಯಂಗಿ ಈಗ ಸಂಬಂಧ ಚೆನ್ನಾಗಿದೆ. ನಾವು ಚೆನ್ನಾಗಿದ್ದೀವಪ್ಪ. ಹ್ಮ್ ನಾವು ಅವರು ಎಲೆಕ್ಷನ್ಗೆ ನಾನೇ ಕ್ಯಾನ್ವಸ್ ಮಾಡಿದ್ದಲ್ಲ, ಹೌದು. ಎಲೆಕ್ಷನ್ ನಾನೇ ನಿಂತು ಕ್ಯಾನ್ವಸ್ ಮಾಡಿದ್ದೀನಿ ನಾನು. ಹ್ಮ್ ಮತ್ತೆ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ. ಹ್ಮ್ 10 ವರ್ಷ ಆಯ್ತು ನಾನು ಬಂದು, 8 ವರ್ಷ ಆಯ್ತು ಕಾಂಗ್ರೆಸ್ಗೆ ಬಂದು ನಾನು. ಹ್ಮ್ ನನ್ಗೆ ಇನ್ನೂ ಕೂಡ ಕಾರಣ ಯಾಕೆ ಅನ್ನೋದೇ ಸ್ಪಷ್ಟವಾಗಿ ಆಗ್ತಾ ಇಲ್ಲ ಅಂತ. ಬೇಳೂರು ಗೋಪಾಲಕೃಷ್ಣರು ಸಮರ್ಥವಾಗಿದ್ರು, ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಅವರಿಗೊಂದು ಸಚಿವ ಸ್ಥಾನ ಸಿಕ್ಕಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಎದುರು ಇನ್ನೊಂದು ಪ್ರಬಲ ಶಕ್ತಿ ಕಾಂಗ್ರೆಸ್ಸಿಗೆ ಆಗ್ತಾ ಇತ್ತು, ಎಲ್ಲವೂ ಕೂಡ ಅನ್ನಿಸುತ್ತೆ. ಸೊ ಏನ್ ಕಾರಣ ಅನ್ನೋದೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆ ಏನು ಇರ್ಬೋದು, ನನ್ನ ವಿರೋಧವಾಗಿ ಇರುವಂತ ಒಂದಿಷ್ಟು ಜನ ಸರ್, ಇಲ್ಲಿ ಕಾಂಗ್ರೆಸ್ ಅಲ್ಲಿ 2 ಬಣಗಳಿತ್ತು. ಒಂದು ಸಿದ್ದರಾಮಯ್ಯನವರ ಬಣ, ಡಿ ಕೆ ಶಿ ಅವರ ಬಣ ಅಂತೆಲ್ಲ. ನೀವು ಯಾವ ಬಣದಲ್ಲೂ ಕೂಡ ಗಟ್ಟಿಯಾಗಿ ಧ್ವನಿಸಿಲ್ಲ ಅನ್ನೋ ಕಾರಣವಾ ಏನು? ಅದೇ ತಪ್ಪಾಯ್ತು ನನಗೆ ಅನಿಸ್ತದೆ. ಹ್ಮ್ ನಾವು ಸಾಹೇಬ್ರ ಪರವಾಗಿ ಇದ್ದಾರೆ, ಏನಿಲ್ಲ. ಅವಾಗಿಂದಲೂ ಡಿ ಕೆ ಸಾಹೇಬ್ರು ನಮಗೆ ಯಾವತ್ತು ಟಿಕೆಟ್ ಕೊಟ್ಟರು ಅವತ್ತಿಂದ ನಾವು ಡಿ ಕೆ ಸಾಹೇಬ್ರ ಜೊತೆಗೆ ಇದ್ದೀವಿ. ನಾವು ಬಣ ಅಂತ ಏನು ಗುರುತಿಸ್ಕೊಂಡಿಲ್ಲ, ಪಕ್ಷದಲ್ಲಿ ಗೊಂದಲ ಆಗಬಾರ್ದು ಅಂತ ಸುಮ್ಮನೆ ಇದ್ದೀವಿ ನಾವು ಅಷ್ಟೇ. ಸಾಹೇಬ್ರ ಜೊತೆ ಹೆಚ್ಚಾಗಿ ಇರ್ತಿದೀವಿ ನಾವು, ಇಲ್ಲ ಅಂತೆಲ್ಲ. ಆದ್ರೆ ಮಾಜಿ ಮುಖ್ಯಮಂತ್ರಿಗಳಿಗೂ ಅಷ್ಟೇ ಗೌರವ ಕೊಟ್ಕೊಂಡು ಇದ್ದವ್ರಂತ. ಆದ್ರೆ ಅವ್ರು ನಮ್ನೇನು ಗುರುತಿಸ್ಲೇ ಇಲ್ಲ ಬಿಡಿ. ಅವ್ರೇನಾದ್ರು ತಮ್ಮ ಮಗನಿಗೆ ಗುರುತಿಸ್ಕೊಟ್ರು, ಬೈರತಿ ಸುರೇಶಿಗೆ ಗುರುತಿಸ್ಕೊಟ್ರು, ಆನಂತರ ಅವ್ರಿಗೆ ಬೇಕಾದವರಿಗೆಲ್ಲ ಗುರುತಿಸ್ಕೊಂಡವ್ರು ಬಿಟ್ರೆ ನಮ್ನೇನ್ ಹೆಸರು ಎಲ್ಲೂ ಹೇಳಿಲ್ಲ ಅವ್ರು. ಅಂದ್ರೆ ಗೆದ್ದೆತ್ತಿನ ಬಾಲ ಹಿಡಿಯೋರಿಗೆ ಮಾತ್ರ ಸಚಿವ ಸ್ಥಾನ ನಮ್ಗೇನು ಅವಶ್ಯಕತೆ ಇಲ್ಲ ಬಿಡಿ. ಪಾಪ ಅವ್ರ ಇಷ್ಟ ಅದು. ಅವ್ರ ಹತ್ರ ಕೇಳಿದ್ದೆ ನಾನು ಹೋಗಿ, ಸಾರ್ ಒಂದ್ಸರಿ ಮಂತ್ರಿಮಂಡಲದಲ್ಲಿ ತಗೊಳ್ಳಿ ಸಾರ್, ಮಾಡೋಣ ಬಿಡೋ ಅಂತ ಹೇಳಿದ್ರು ಬಿಟ್ರೆ ಯಾರು ಸಿದ್ದರಾಮಯ್ಯ ಯಾವತ್ತೂ ಅದ್ರ ಬಗ್ಗೆ ಚಕ್ರ ಎಲ್ಲೂ ಹೇಳಿಲ್ಲ, ನಮ್ಮ ಬಗ್ಗೆ ಅವರು ಎಲ್ಲೂ ಹೇಳೂ ಇಲ್ಲ. ಒಂದ್ ವೇಳೆ ನೋಡಿ, ಈಗ ಬಾಲಕೃಷ್ಣ ಅವರು, ಒಂದಿಷ್ಟು ಜನ ಎಲ್ಲ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಹಾಗೆ ಹೀಗೆ ಅಂತ ನಿರಂತರವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾನೆ ಬಂದ್ರು. ಅವರಿಗೆ ಈಗ ಸಚಿವ ಸ್ಥಾನ ಸಿಕ್ತು. ಅವರು ಕೂಡ JDS ನಲ್ಲಿ ಇದ್ರು, ಬಿಜೆಪಿಯಲ್ಲಿ ಇದ್ರು, ನಿಮ್ಮ ಹಾಗೆ ಎಲ್ಲಿ. ಸೊ ಅದೇ ರೀತಿಯ ರಾಜಕಾರಣವನ್ನ ಯಾರು ಎಲ್ಲೇ ಇರ್ಲಿ ಸರ್, ಪಕ್ಷ ಅಂತ ಬಂದ ಕೆಲಸ ಮಾಡಿ. ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಿದೆ. ಇವತ್ತು 140 ಸೀಟ್ ಹತ್ತತ್ರ ನಾವು ಇದ್ದೀವಿ. ಬೈ ಎಲೆಕ್ಷನ್ ಬರ್ತಾ ಇದೆ ಒಂದು, ನಮ್ಮ ಇದರಲ್ಲಿ ನಮ್ಮ ಒಬ್ರು ಮಿನಿಸ್ಟರ್ ತೀರ್ಕೊಂಡಿದ್ದು ಸುಧಾಕರ್ ಕ್ಷೇತ್ರ, ಅದನ್ನೊಂದು ಗೆಲ್ಸ್ಕೊಂಡ್ಬಿಟ್ರೆ ನಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಬಿಜೆಪಿ ಬಹಳ ವೀಕ್ ಇದೆ, ಅವ್ರ ಪಕ್ಷದಲ್ಲಿ ಗೊಂದಲ ಇದೆ. ಅದನ್ನ ಇವಾಗ ಇಟ್ಕೊಂಡು ಹೋದ್ರೆ ನಮ್ ಮುಂದೆ ಒಳ್ಳೇದಾಗುತ್ತೆ. 28ರ ಚುನಾವಣೆಯಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತ ವಿಜಯೇಂದ್ರ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅವರ ರಾಜತಾಂತ್ರಿಕ ಏನು ನಡೆಯಲ್ಲ, ಜನ ನಿಶ್ಚಯ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವ್ರು ಎಷ್ಟೇ ಬೊಗಳ್ಳಿ, ಎಷ್ಟೇ ಕೂಗಾಡ್ಲಿ, ಇದೇ ಯಡಿಯೂರಪ್ಪನವ್ರು ಹೇಳ್ತಿದ್ರು, ಮುಂದಿನ ದಿನದಲ್ಲಿ ನಮ್ದು ಮಿಷನ್ 150 ಮಿಷನ್ 150 ಅಂತಿದ್ರು. ಅವ್ರು 100 ಮೇಲೆ ಹತ್ತೇ ಇರ್ಲಿಲ್ಲ. ಅವ್ರು ಹೇಳೋದ್ ಮಾತ್ರ ಮಿಷನ್ 150 ಮಿಷನ್ 150 ಅಂತಿದ್ರು. ಮಿಷನ್ 150 ಯಾವ ತಗೊಂಡ್ಯಾರ ಅವರು? ಯಾವಾಗಲೂ ಬೇರೆ ಪಕ್ಷದವ್ರನ್ನ ಕದ್ದು ತಗೊಂಡೇ ಅವರು ಮುಖ್ಯಮಂತ್ರಿ ಆಗಿರೋದು. ಹಂಗೇನ್ ಮುಖ್ಯಮಂತ್ರಿ ಯಾವತ್ತೂ ಆಗಿಲ್ಲ. ಅವ್ರು 104, 108, 110 ಲಾಸ್ಟ್ ಅವ್ರದ್ದು. ಎಲ್ಲಿ ಮೆಜಾರಿಟಿ ಬಂದಿದೆ ಅವರಿಗೆ? ಆ ಶಕ್ತಿ ಯಡಿಯೂರಪ್ಪನವ್ರ ಶಕ್ತಿ ಇವ್ರಿಗಿದ್ಯಾ?
ಯಡಿಯೂರಪ್ಪನಂತ ನಾಯಕರಿದ್ದಾಗಲೇ ಸಹ 104, 108, 110 ಇದ್ದವರು. ಈ ಇವ್ರು ಹೆಂಗೆ ಬರ್ತಾರೆ? ಈ ಈ ಈ ಹೋಸರಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಒಳ್ಳೇದು ಹಾಕಿದ್ರೆ ಇವತ್ತು ವಿಜೇಂದ್ರ ಇಲ್ಲ. ಅಲ್ಲಿ ನಾಗರಾಜ್ ಅಂತ ಶಿಕಾರಿಪುರದಲ್ಲಿ ಇದ್ರು, ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಗೊತ್ತಾಯ್ತಾ, ಇವತ್ತು ವಿಜೇಂದ್ರ ಇವತ್ತು ವಿರೋಧ ಪಕ್ಷದ ನಾಯಕ ಅಲ್ಲ, MLA ಸೋತಿರೋದು ಕೂಡ 10-11 ಸಾವಿರ. ನೋಡಿ ಹೇಗಿದೆ ಅಂತ ಅಲ್ವಾ? ಹಂಗಾಗಿ ರಾಜಕೀಯದಲ್ಲಿ ಅಪ್ಪನ ಪ್ರಭಾವ ಇವರಿಗಿಲ್ಲ, ಗೊತ್ತಾಯ್ತಾ? ಯಾವುದೋ ಒಂದಿಷ್ಟು ದುಡ್ಡಿದೆ, ಆ ಪ್ರಭಾವದ ಕೇಂದ್ರದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇವ್ರು ರಾಜಕೀಯ ಮಾಡ್ಕೊಂಡು ಬರ್ತಾ ಇದಾರೆ. ಬಿಟ್ರೆ ಇವ್ರಂತ ಏನ್ ಪ್ರಭಾವವೇ ಇಲ್ಲ, ಕಾಡ್ತಾ ಇಲ್ಲ. ಬರ್ದಿಟ್ಕೊಳ್ಳಿ, DK ಶಿವಕುಮಾರ ಈ ತಂಡ ಮುಂದಿನ ದಿನದಲ್ಲಿ ನಮ್ಮ ಕಾಂಗ್ರೆಸ್ ಬಲಿಷ್ಠವಾದಂತ ಕಾಂಗ್ರೆಸ್ ಆಗಿ ಬರ್ತದೆ. DK ಶಿವಕುಮಾರ್ ಅವರ ತಂಡದಲ್ಲಿ ನೀವು ಇರ್ತೀರಿ? ಖಂಡಿತ ಇದ್ದೀವಿ, ನಾವು ಈಗಲೂ ಇದ್ದೀವಿ, ಮುಂದೆ ಇರ್ತೀವಿ, ಈಗಲೂ ಇರ್ತೀವಿ. ಅವ್ರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ, ಅವರೇನಿಲ್ಲ ಅಂತ ಇಲ್ಲ, ಅವರು ನಮ್ಮ ಜೊತೆಗೆ ಇರ್ತಾರೆ. ಅವರೇ ಈಗ ರಾಜಕೀಯ ನಿವೃತ್ತಿ ಇರ್ಬೋದು, ಯಾವ್ದೋ ಎಲೆಕ್ಷನ್ ನಿವೃತ್ತಿ ಇರ್ಬೋದು, ರಾಜಕೀಯ ನಿವೃತ್ತಿ ಏನಿಲ್ಲ ಅವರು. ಹಂಗಾಗಿ ಬೇಕಲ್ಲ, ಅವರ ಸಾರಥ್ಯದಲ್ಲಿ ನಾವೆಲ್ಲ 3 ಜನ ಇವರೆಲ್ಲರ ಸಾರಥ್ಯದಲ್ಲಿ ಪಕ್ಷವನ್ನು ಬಲಿಷ್ಠ ಮಾಡುವಂತ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು. 29ರ ಲೋಕಸಭಾ ಚುನಾವಣೆಗೆ ಪಕ್ಷ ಕಟ್ಟುವಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಬಹಳ ವಿಶೇಷವಾಗಿ ಅಲ್ಲೆಲ್ಲರೂ ಕೂಡ ಅಪ್ಪಂದ್ರೆ ಜಾಸ್ತಿ ಇದ್ದಾರೆ. ಈಶ್ವರಪ್ಪ, ಯಡಿಯೂರಪ್ಪ, ಹಾಲಪ್ಪ, ಇವರೆಲ್ಲರೂ ನಿಭಾಯಿಸೋದೇ ಬಹಳ ಕಷ್ಟ ಆಗ್ತಾ ಇದೆ. ಅವರದ್ದೇ ಆದಂತಹ ಪ್ರಭಾವ ಇದೆ. ಕಾಂಗ್ರೆಸ್ ಪಕ್ಷದ ನಿಲುವು ಆ ಭಾಗದ ಜನರಿಗೆ ಒಪ್ಪೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಚರ್ಚೆಯೂ ಕೂಡ ಇದೆ. ಅದೊಂಥರ ಕರಾವಳಿಯ ಬೆಲ್ಟ್ ಆಗುವ ಹಾಗೆ ಆಗ್ಬಿಟ್ಟಿದೆ ಅಂತ. ಇಲ್ಲ ನೋಡಿ, ಒಂದು ಕರ್ನಾಟಕ ರಾಜ್ಯದಲ್ಲಿ ಹೋದ ಸರಿ, ಹಿಂದಿನ ಸರಿ ಎಷ್ಟಿತ್ತು, ಈ ಸರಿ ಎಷ್ಟು ಜನ ನಾವು ಇವತ್ತು MP ಗಳಾಗಿದ್ದೀವಿ ನೋಡ್ಬೇಕು. ಕೆಲವು ಕಡೆ ಸ್ವಲ್ಪದಲ್ಲಿ ಸೋತಿದ್ದೀವಿ ನಾವು. ಈ ಸರಿ ನಮ್ಮ ಪಕ್ಷ ಬಲಿಷ್ಠ ಆಗಿದೆ. ನಮ್ಮ ಮುಂದಿನ ಗುರಿ ರಾಹುಲ್ ಗಾಂಧಿಯವನ್ನ ದೇಶದ ಪ್ರಧಾನಮಂತ್ರಿಯಾಗಿ ಮಾಡ್ಬೇಕು ಅನ್ನೋದು ದೇಶದಲ್ಲಿ ನಡೀತಾ ಇದೆ. ಏನೋ ಒಂದು ಬದಲಾವಣೆ ಕಾಣೋ ತರ ಕಾಣ್ತಾ ಇದೆ. ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಖಂಡಿತ ನೋಡಿ, ಇವತ್ತು ಸೌತ್ ಇಂಡಿಯಾದಲ್ಲಿ ನಾವು ತೆಲಂಗಾಣದಲ್ಲಿ ಇದ್ದೀವಿ, ಇಲ್ಲಿದ್ದೀವಿ, ಕೇರಳದಲ್ಲಿದ್ದೀವಿ, 3 ಕಡೆ ಇದ್ದೀವಿ ನಾವು ಅಲ್ವಾ? ಆಮೇಲೆ ತಮಿಳ್ನಾಡಲ್ಲೂ ಸಹ ಸಪೋರ್ಟ್ ನಮ್ದಿದೆ. ಇವತ್ತು 4 ಕಡೆ ಹತ್ತತ್ರ ಇದ್ದೀವಿ ನಾವು. ಹಾಗಾಗಿ ಬಹಳ ವ್ಯವಸ್ಥಿತವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಇವತ್ತು ಸ್ಟ್ರಾಂಗ್ ಇದ್ದೀರಿ. ಹೌದು, ಸ್ಟ್ರಾಂಗ್ ಇದ್ದೀವಿ. ಆ ಕಡೆ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಬಿಟ್ರೆ ಖಂಡಿತ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಿ ಆಗಕ್ಕೆ ಅವಕಾಶ ಇದೆ. ಈಗ ಈ ಬಿಜೆಪಿಯ ರಾಜಕೀಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ರಾಜ್ಯದಲ್ಲಿ ಅವರದ್ದು ಕೂಡ ಮನೆಯೊಂದು 3 ಬಾಗಿಲು ಅನ್ನುವ ರೀತಿಯಲ್ಲಿ ಇದೆ. ಕಾಂಗ್ರೆಸ್ ಅಲ್ಲೂ ಕೂಡ ಅದೇ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಈಗ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ನೀವು ಮತ್ತೊಂದಿಷ್ಟು ಜನ ಅಸಮಾಧಾನವನ್ನು ಹೊರಗೆ ಹಾಕಿರೋದು, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಒಳಬಿಕ್ಕಟ್ಟನ್ನ ಮತ್ತೆ ಬಹಿರಂಗಗೊಳಿಸಿದ ಹಾಗಲ್ವಾ ಅಂತ ಸ್ವಲ್ಪ ದಿನ ಇದ್ದೇ ಇರುತ್ತಿದ್ದಲ್ಲ, ಸಹಜ. ಈಗ ಅಧಿಕಾರ ಸಿಕ್ಕಿಲ್ಲದಾಗ ಸಹಜವಾಗಿ ಒಂದಿಷ್ಟು ಜನ ಗೊಂದಲ ಮಾಡ್ತಾರೆ. ಈಗೆಲ್ಲ ಗೊಂದಲವನ್ನ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಪಕ್ಷದ ಪ್ರಮುಖರು ಸರಿ ಮಾಡ್ತಾರೆ. ಆ ನಂತರ ಎಲ್ಲ ಸರಿ ಆಗ್ಬೋದು ಅಲ್ವಾ? ಸ್ವಲ್ಪ ದಿನ ಇದ್ದೇ ಇರುತ್ತೆ. ಬಹಳ ಜನ ಎಲ್ಲ ಈಗೆಲ್ಲ ಏನೇನಿದ್ರು ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ನಮ್ಮ ಪಕ್ಷದಲ್ಲಿ ಆತರ ಗೊಂದಲ ಬರೋದೇ ಇಲ್ಲ. ಒಂದು ಸ್ವಲ್ಪ ದಿನ ಗೊಂದಲ ಆಗುತ್ತೆ, ರಾಷ್ಟ್ರೀಯ ನಾಯಕರು ಬಂದು ಸರಿ ಮಾಡ್ತಾರೆ. ಆ ನಂತರ ಪಕ್ಷ ಕಟ್ಟೋ ಕೆಲಸ ಅವ್ರು ಮಾಡ್ಬೇಕಷ್ಟೇ. ಈಗ ಸುರ್ಜೇವಾಲಾ ಅವರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಅವ್ರ ಬಗ್ಗೆ ಒಂದಿಷ್ಟು ಆರೋಪಗಳು ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲೂ ಕೂಡ ಇವರು ಒಂಥರ ಶಾಡೋ CM ಅನ್ನುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರು ಇಲ್ಲಿ ಬಂದು ಮುಖ್ಯಮಂತ್ರಿಯ ಹುದ್ದೆಯನ್ನ ಅಲಂಕರಿಸಿಕೊಂಡಿದ್ದೇನೆ ಅನ್ನುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳಿದೆ. ಈಗಲೂ ಕೂಡ ಆ ಥರದೊಂದು ಚರ್ಚೆ ಇದೆ. ರಾಜ್ಯ ಉಸ್ತುವಾರಿ ಆಗಿ ಇದ್ಕೊಂಡು ಆ ಹುದ್ದೆಯ ಜವಾಬ್ದಾರಿ ಏನು ಹಾಗೆ ಕೆಲಸ ಮಾಡುವ ಬದಲು ಇನ್ನೇನೋ ಒಂದು ಪ್ರಭಾವವಿರುವಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಚರ್ಚೆ ಇದೆ. ಹೌದಾ ಸರ್? ಅದು ನಿಮ್ಮ ಗಮನ? ನೋಡಿ, ಸುರ್ಜೇವಾಲಾ ಅವರು ಇನ್ಚಾರ್ಜ್ ತಗೊಂಡ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ಶಕ್ತಿನೇ ಇದೆ. ಪ್ರಬಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರೇ ಮನೆ ಹೇಳಿಕೆ ಕೊಟ್ಟಿದೆ ಕೆಲವರೆಲ್ಲ, ನೋಡಿದ್ರಲ್ಲ. ಸುರ್ಜೇವಾಲಾ ಅಂತವ್ರು ಇನ್ಚಾರ್ಜ್ ನಮಗೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮಟ್ಟದಲ್ಲಿ ಇದ್ದಾರೆ ಅವರು. MLC ಎಲೆಕ್ಷನ್ ಇಂದ ಹಿಡ್ಬೋದು, ಬೇರೆ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ಅವರು ಸುರ್ಜೇವಾಲಾ ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಅವ್ರು ಯಾರೋ ಏನೇ ಹೇಳ್ಬೋದು, ಸುರ್ಜೇವಾಲಾ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಳ್ಳೆ ವ್ಯಕ್ತಿತ್ವನ ಅವ್ರು ತಂದುಕೊಟ್ಟಿದ್ದಾರೆ. ಸರ್, ಬಿಜೆಪಿ ಅವರೆಲ್ಲ ಆರೋಪ ಮಾಡೋದು ಅಂತ ಹೇಳಿದ್ರೆ ಭ್ರಷ್ಟಾಚಾರಗಳು ಹೊಂದಿರೋರೆಲ್ಲ ಸಚಿವ ಸಂಪುಟದಲ್ಲಿ ಇದ್ದಾರೆ. ಇವತ್ತು ಜೈಲಿಗೆ ಹೋಗಿ ಬಂದವರೆಲ್ಲ ಇದ್ದಾರೆ, ದುಡ್ಡು ಕೊಟ್ಟವರೆಲ್ಲ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾರೆ ಅನ್ನುವಂತ ಆರೋಪಗಳನ್ನೆಲ್ಲ ಯಾರ್ಯಾರು ಜೈಲಿಗೆ ಹೋಗಿಲ್ಲ? ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿಲ್ಲ ಇಲ್ವಾ? ಯಡಿಯೂರಪ್ಪನವ್ರು ಜೈಲಿಗೆ ಕಳ್ಸಿರಲ್ಲ, ಇದೆ ಬಿಜೆಪಿ ಅವರು ಕಳ್ಸಿದ್ರು ಅಲ್ಲ.
ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಅವ್ನು ತಗೊಂಡಿಲ್ವ ಪಕ್ಷಕ್ಕೆ ತಗೊಂಡಿಲ್ಲ ಇವಾಗ ನಾಗೇಂದ್ರ ಮೇಲೆ ಕೇಸ್ ಇತ್ತು ಇಲ್ಲ ಅಂತಿಲ್ಲ ಕೇಸ್ ಖುಲಾಸ ಆದ್ಮೇಲೆ ತಗೊಳಕ್ ಅವಕಾಶ ಇದೆಯಲ್ಲ ಅದೇನ್ ಸಮಸ್ಯೆ ಏನಿದೆ ಜಾಮೀನು ಮೇಲೆ ಹೊರಗಿದ್ದಾರೆ ಅಂತ ಯಾರು ಜಾಮೀನ್ ಮೇಲೆ ಹೊರಗಿಲ್ಲ ಈಗ ಎಷ್ಟು ಜನ ಇಲ್ಲ ಜಾಮೀನ್ ಮೇಲೆ ಹೊರಗಿಲ್ಲ ಬಹಳ ಜನ ಕೇಂದ್ರದ ಮಂತ್ರಿಗಳು ಇದ್ದಾರೆ ಹಾಗಾಗಿ ಅದೇನ್ ತಪ್ಪಿದ್ಯಾ ಅಲ್ಲ ಅಂತವ್ರಿಗೆಲ್ಲ ಕೊಡೋದಕ್ಕಿಂತ ನಿಮ್ಮಂತ ಕೊಡ್ಬೋದಿತ್ತಲ್ಲ ಅಂತ ಅಪರಾಧಿ ಅಂತ ನೀವು ಕೊಟ್ರೆ ಮಾತ್ರ ತಗೊಳಕ್ ಆಗಲ್ಲ ಅಲ್ವಾ ಕೊಟ್ಟಿದ್ದಾರೆ ಈಗ ನೋಡೋಣ ಮುಂದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ 28ಕ್ಕೆ ಫಂಡಿಂಗ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆಗಳು ಬಂತು ಅಂತ ಅದೆಲ್ಲ ಸುಳ್ಳು ಈ ವಿರೋಧ ಪಕ್ಷವಾಗಿ ಇವತ್ತು ಸಹಜವಾಗಿ ನಮ್ಮ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡೇ ಮಾಡ್ತಾರೆ ಅವರು ಇದ್ದೇ ಇರುತ್ತದೆ ಇವರಲ್ಲಿ ಮಾತ್ರ ಕೊಟ್ಟಿದ್ರೆ ಅವೆಲ್ಲ ಸರಿಯಾಗೋದು ಅಲ್ವಾ ನಾವು ಕೊಟ್ಟಿದ್ರೆ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಅದರಿಂದ ಅಂದ್ರೆ ಕೊಡೋರು ಇದ್ದಾರಂತ ಆಯ್ತು ಯಾವ ಇದು ಇಲ್ಲ ಆತರ ಪ್ರಶ್ನೆನೇ ಅಲ್ಲ ಮಂತ್ರಿ ಸ್ಥಾನ ಕೇಳಿದ್ದು ಯಾವ ಪ್ರಶ್ನೆನೇ ಇಲ್ಲ ಅವ್ರು ಕೂಗೋದ್ ಕೂಕೊಳ್ಳಿ ಅದು ನಮ್ಮಲ್ಲಿರುವಂತ ಇದರಲ್ಲಿ ನಿಷ್ಠಾವಂತರು ಇದ್ದಾರೆ ಒಗ್ಗಟ್ಟಿದೆ ನಿಮ್ಮಲ್ಲಿ ಈಗ ಒಗ್ಗಟ್ಟಿದೆ ಯಾವುದೇ ಕಾರಣಕ್ಕೂ ಭಿನ್ನಮತ ಇಲ್ಲ ಒಡಕಿಲ್ಲ ತೊಡಕಿಲ್ಲ ಏನೂ ಇಲ್ಲ ಸಣ್ಣ ಪುಟ್ಟದೆಲ್ಲ ಹೋಗಲಾಡಿಸ್ಬಿಡ್ತಾರೆ ಮುಖ್ಯಮಂತ್ರಿಗಳೇ ಇವತ್ತು ಕೆಲವ್ರ ಮನೆಗೆ ಹೋಗ್ತಾ ಇದ್ದಾರೆ ಈಗ ಇವತ್ತು ನಮ್ಮ ಇವ್ರು ನಾರಾಯಣಸ್ವಾಮಿ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಒಂದಿಷ್ಟು ಗೊಂದಲಗಳಿದ್ನೆಲ್ಲ ಸರಿ ಮಾಡಿದ್ದಾರೆ ಕೃಷ್ಣಪ್ಪನ ಮಗನಿಗೆ ಸರಿ ಮಾಡಿದ್ದಾರೆ ಹೀಗೆ ಸಹಜವಾಗಿ ಒಂದಿಷ್ಟು ಗೊಂದಲಗಳಿದ್ದನ್ನ ಮುಖ್ಯಮಂತ್ರಿಗಳು ಸಮಾಧಾನಕರವಾಗಿ ಮಾತಾಡಿ ತೀರ್ಮಾನ ಮಾಡಿದ್ದಾರೆ ಸೊ ಹಾಗಾದ್ರೆ ಮುಂದೆ ಎಲ್ಲವೂ ಕೂಡ ಸರಿಯಾಗುತ್ತೆ ಸೂತ್ರವಾಗಿ ನಡೆಯುತ್ತೆ ಬಿಜೆಪಿಯನ್ನ ಜೆಡಿಎಸ್ ಅನ್ನ ಆ ಎರಡೂ ಪಕ್ಷಗಳ ಮೈತ್ರಿಯನ್ನ ಸೋಲಿಸುವುದಕ್ಕೆ ಪಕ್ಷ ಸಂಘಟನೆ ಇರ್ಲಿ ಅವ್ರ ಎರಡು ಪಕ್ಷನೂ ಒಟ್ಟಿಗೆ ಬರ್ಲಿ ನಾವು ಹೆದರೋ ಪ್ರಶ್ನೆ ಇಲ್ಲ ನಿಮ್ಮ ನಂಬರ್ ಎಷ್ಟು ಸರ್ 28ಕ್ಕೆ ಯಾವುದು ಎಷ್ಟು ಬರುತ್ತೆ ನಂಬರ್ ಅಂದ್ರೆ ಎಷ್ಟು ಗೆಲ್ತೀರಿ ಅಂತ 100% ಗೆಲ್ತಿದ್ದೆ ನಾನು ಎಷ್ಟು ಸ್ಥಾನಗಳಲ್ಲಿ ನಾವು ಕರ್ನಾಟಕದಲ್ಲಿ ಈ ಸರಿ ಎಷ್ಟು ತಗೊಂಡಿದ್ದು ಅಷ್ಟೇ ಸೀಟ್ ತಗೊಂಡಿದ್ದು ಕನಿಷ್ಠ 135 ಸೀಟ್ ಮೇಲೆ ತಗೊಂಡಿದ್ದು ಪಕ್ಕ 100%. ಅದರಲ್ಲಿ ಗೋಪಾಲ್ ಕೃಷ್ಣ ಅವರು ಕೂಡ ಮಂತ್ರಿಯಾಗಿ ಸ್ಥಾನವನ್ನ ಮಂತ್ರಿ ಆಗ್ತಾರೋ ಬಿಡ್ತಾರೋ ಬೇಳೂರು ಇದ್ದೇ ಇರ್ತಾರ ಅಂತ ತಿಳ್ಕೊಂಡು ಮತ್ತೆ ಅಸಮಾಧಾನ ಅದೆಲ್ಲ ಏನೂ ಇಲ್ಲ ಈ ನೋಡಿ ಅಸಮಾಧಾನ ಇದ್ದೇ ಇರುತ್ತೆ ಅವೆಲ್ಲ ಸಹಜ ಅದೆಲ್ಲ ಬಿಟ್ಬಿಡ್ಬೇಕು ಅವೆಲ್ಲ ಗೊಂದಲ ಅದೆಲ್ಲ ಬಿಟ್ಬಿಡ್ಬೇಕು ಪಕ್ಷ ಅಂತ ಬಂದಾಗ ಒಟ್ಟಾಗಿ ಕೆಲಸ ಮಾಡ್ಬೇಕು ಅಷ್ಟೇ ನಮಗೇನು ಒಂದಿಷ್ಟು ಅಭಿವೃದ್ಧಿ ಆಗ್ಬೇಕು ಒಂದಿಷ್ಟು ಕೆಲಸ ಆಗ್ಬೇಕು ಅಷ್ಟೇ ಬಿಟ್ರೆ ಅಸಮಾಧಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗ ಕೆಲಸ ಆಗೋದಲ್ಲ ನಾವು ಅಸಮಾಧಾನ ಮಾಡ್ಕೊಂಡ್ರೆ ಕ್ಷೇತ್ರದ ಜನ ಅನಾಥರ ಆಗ್ತಾರೆ ಅವರಿಗೆ ಅನ್ಯಾಯ ಆಗಬಾರ್ದು ಅವರ ವಿಶ್ವಾಸ ಪ್ರೀತಿಯಿಂದಲೇ ಇವತ್ತು ನಾವು MLA ಆಗಿದ್ದೀವಿ ಅವ್ರ ಸೇವೆಗೆ ಯಾವುದು ಅಡಚಣೆ ಆಗ್ಬಾರ್ದು ಹಾಗಾಗಿ ಅವರಿಗೋಸ್ಕರ ಅವ್ರ ಪ್ರೀತಿಗೋಸ್ಕರ ಅವರೆಲ್ಲರ ಆಶೀರ್ವಾದಕ್ಕೋಸ್ಕರ ನಾವು ಇವತ್ತು ಇದ್ದೀವಿ ಅವರಿಗೆ ಕೆಲಸ ಮಾಡ್ಬೇಕು ಕೊನೆ ಹಂತಕ್ಕೆ ಬರೋದಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಕೂಡ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯ ನಿಮ್ಮ ಮೇಲೆ ಇದೆ. ಹಾಲಪ್ಪನವರ ರಾಜಕಾರಣವನ್ನ ಎದುರಿಸಿಕೊಂಡು ನೀವು ಕಾಂಗ್ರೆಸ್ನಿಂದ ಗೆದ್ದು MLA ಆದ್ರಿ, ಆಮೇಲೆ ಒಂದಿಷ್ಟು ಪ್ರಭಾವ ಅದು ಇದು ಎಂತೆಲ್ಲ ಚರ್ಚೆಗಳಾಯ್ತು. ಶಿವಮೊಗ್ಗ ಒಂದು ಸೆನ್ಸಿಟಿವ್ ಏರಿಯಾ, ಎಕನಾಮಿಕಲಿ ಸೆನ್ಸಿಟಿವ್ ಏರಿಯಾ. ಈಗ ಆ ತರದೊಂದು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ನಿಲುವೇನು? ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಇದೆಲ್ಲದಕ್ಕೆ ನಿಮ್ಮ ವಿರುದ್ಧ ಅಲ್ಲಿನ ಜನರು ನಿಂತರು ಅಂತ ಪ್ರತಿಭಟನೆ ನೋಡಿ. ಹೋರಾಟ ಮಾಡ್ಲಿಕ್ಕೆ ಎಲ್ರಿಗೂ ಹಕ್ಕಿದೆ, ಇಲ್ಲ ಅಂತಿಲ್ಲ. ಯಾರೇ ಹೋರಾಟ ಮಾಡ್ಲಿ, ಬೇಡ ಅನ್ನೋದಿಲ್ಲ ನಮಗೆ. ಆದ್ರೆ ಒಂದು ಯೋಜನೆ ತಂದಂತ ಸಂದರ್ಭದಲ್ಲಿ ಆಗ್ಬೇಕಂತ ತೀರ್ಮಾನ ಮಾಡಿದಾಗ ಹೋರಾಟಗಳು ಮಾಡೋರು ಬಹಳ ಜನ ಬರ್ತಾರೆ. ಅವ್ರ ಹೋರಾಟ ಅವ್ರು ಮಾಡ್ತಾರೆ, ನಮ್ಮ ಹೋರಾಟ ನಾವು ಮಾಡ್ತೀವಿ. ಇವತ್ತು ಆಗ್ಬೇಕು. ಪಂಪ್ ಸ್ಟೋರೇಜ್ ಯಾಕೆ ಬೇಡ ಅಂತೀರಿ ನೀವು? ಸುಮಾರು ಎಷ್ಟು 2000 ಮೆಗಾವಾಟ್ ಏನೋ ವಿದ್ಯುತ್ ತಯಾರಾಗುವಂತ ಒಂದು ಯೋಜನೆ. ಮತ್ತೆ ಹೊಸ ಡ್ಯಾಮ್ ಕಟ್ಟಕ್ ಆಗೋದಲ್ಲ. ಬಿಜೆಪಿ ಈ ದೇಶದಲ್ಲಿ ಎಷ್ಟು ಡ್ಯಾಮ್ ಏನೋ ಕಟ್ಟಿದಾರ, ಒಂದು ಡ್ಯಾಮ್ ಅವ್ರು ಏನು ಕಟ್ಟಿಲ್ಲ ಅಲ್ವಾ? ಕಾಂಗ್ರೆಸ್ನಲ್ಲಿ ಕಟ್ಟಿದ ಡ್ಯಾಮೇ ಇವತ್ತಿರೋದು. ಅದರಿಂದ ಆ ನೀರು ಕೆಳಗೆ ಹೋಗೋದನ್ನ ಮತ್ತೆ ವಾಪಸ್ ತಗೊಂಡ್ಬಂದು ಡಂಪ್ ಮಾಡಿ ಅದೇ ನೀರೇ ಜನರೇಟ್ ಮಾಡೋದು. ಅದು ಅದಕ್ಕೆ ಏನಾಗುತ್ತೆ? ತಪ್ಪೇನಾಗುತ್ತೆ? ಗೋಪಾಲ್ ಕೃಷ್ಣ ಅವರಿಗೆ ಸೂಟ್ ಕೇಸ್ ಮತ್ತೆ ಅದೇ ಕಾರಣಕ್ಕೋಸ್ಕರ ಇದಕ್ಕೆ ಬಹಳ ಒಲವು ತೋರ್ತಿದ್ದಾರೆ ಅಂತ. ನನಗೆ ಯಾವ ಸೂಟ್ ಕೇಸ್ ಕೊಡ್ತಾರೆ ಸರ್? ನನಗೆ ಯಾಕೆ ಕೊಡ್ತಾರೆ ಅವರು? ನನಗೆ ಯಾಕೆ ಸೂಟ್ ಕೇಸ್ ಕೊಡ್ತಾರೆ? ಒಂದು ತನ್ನ ಯೋಜನೆ, ಸರ್ಕಾರ ತಂದ ಯೋಜನೆ ಬೆಂಬಲ ನಂದಿದೆ ಅಲ್ವಾ? ಈಗ ನೀವು ಹೈವೇ ಮಾಡ್ತಿರಲ್ಲ, ಎಷ್ಟು ಫಾರೆಸ್ಟ್ ಹೋಗುತ್ತೆ? 1,000 ಎಕರೆ ಹೋಗುತ್ತೆ ಫಾರೆಸ್ಟ್. ಅದಕ್ಕೆ ನಿಮ್ಗೆ ಅಬ್ಜೆಕ್ಷನ್ ಇಲ್ಲಲ್ಲ. ಇಂಥದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತೀರಿ ನೀವು? ಅಲ್ಲ, ಒಂದು ನದಿಯ ಕೊರಳನ್ನ ಹಿಸುಕಿದ ಹಾಗಲ್ಲ ಇದು ಅಂತ. ಎಂತ ಹಿಸುಕುತ್ತೀರಿ ನೀವು? ಹಾಗಾಗುತ್ತೆ, ಹೀಗ. ಅವ್ರೇನು ಇಂಜಿನಿಯರಾ? ಈ ಹೋರಾಟ ಮಾಡೋರೆಲ್ಲ ಇಂಜಿನಿಯರಾ? ಇದು ಏನಾಗ್ಬೇಕು ಅನ್ನೋದು ಟೆಕ್ನಿಕಲ್ ಏನಿದೆ ಅದನ್ನ ಅವ್ರು ನೋಡ್ತಾರೆ. ಇಲ್ಲಿಂದ ತಗೊಂಡು ಹೋಗ್ಬೇಕಾದ್ರೆ ಏನಾಗ್ಬೇಕು ಅದ್ ನೋಡ್ತಾರೆ ಅಲ್ವಾ? ಇವ್ರು ಹೇಳೋದು ಹೋಗ್ಬೇಕಾರ್ನು ಫಾರೆಸ್ಟ್ ಹೋಗುತ್ತೆ, ತಗೊಂಡು ಹೋಗ್ಬೇಕಾರ್ನು ತುಂಬಾ ಹೋಗುತ್ತೆ. ಏನ್ ತುಂಬಾ ಹೋಗುತ್ತೆ? ಅದೇ ಲೈನಿಗೆಲ್ಲ ಇನ್ನೊಂದು ಲೈನ್ ಎಳಿಬಹುದು ಅಷ್ಟೇ. ಇನ್ನೇನು ಹೋಗುತ್ತೆ? ಲಕ್ಷಗಟ್ಲೆ ಮರಗಳೆಲ್ಲವೂ ಕೂಡ ನಾಶ ಆಗುತ್ತೆ. ಯಾಕಂದ್ರೆ ನೀವು
ಇದು ಮಾಡ್ತಾ ಇದಾರಲ್ಲ, ಹೈವೇ ಮಾಡ್ತಾರಲ್ಲ, ಲಕ್ಷಾಂತರ ಮರ ಹೋಗ್ತಾ ಇದೆಯಲ್ಲ, ಯಾಕೆ ಸುಮ್ಮನೆ ಕೂತಿದ್ದೀರಿ? ಯಾಕೆ ನೀವು ಹೋರಾಟ ಮಾಡಿಲ್ಲ? ಹೋರಾಟಗಾರರು ಮಾಡಿ. ಈಗ ಟನಲ್ ಮಾಡ್ಬೇಕಂತ ರಾಘವೇಂದ್ರ ಹೇಳ್ತಾರೆ ಆಗುಂಬೆಗೆ. ಅದು ಅದು ಇದಲ್ವಾ? ಹೌದು, ಅದು ಒಳ್ಳೇದಾ? ಟನಲ್ ಮಾಡೋದು ಭೂ ಕುಸಿತ ಆಗುವಂತದಲ್ವಾ? ಕೊಲ್ಲೂರಿಗೆ ಕೇಬಲ್ ಕಾರು, ಅದು ಬಿಡಿ. ಇದ್ರಲ್ಲಿ ಆಯ್ತಲ್ಲ, ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ, ಪೂನಾದಲ್ಲಿ ಆಯ್ತಲ್ಲ, ಕೊಚ್ಚಿಕೊಂಡು ಹೋಯ್ತಲ್ಲ ಏನು ಟನಲ್ ಮೊನ್ನೆ ಮಳೆಯಾಗಿ ಬಂದು. ಹಾಗೆ ಅದು ಆಗ್ಬೋದು. ಹಂಗಂತ ಬೇಡ ಅನ್ನಕ್ಕಾಗತ್ತಾ? ನಾ ಅಬ್ಜೆಕ್ಷನ್ ಮಾಡಲ್ಲ, ನೀವು ಮಾಡಿ, ಸಂತೋಷ ಆಗತ್ತೆ. ಯಾಕಂದ್ರೆ ಒಂದು ಜನರಿಗೆ ಅನುಕೂಲ ಆಗೋದು ಯೋಜನೆ ಮಾಡಿ ಅಂತೀವಿ ನಾವು. ಆದ್ರೆ ಇವ್ರು ಬೇಕಂತ ಅಡ್ಡ ಹಾಕೋದು. ಇವ್ರ ಕಾಲದಲ್ಲ ಯೋಜನೆ ಜಾರಿ ಮಾಡಕ್ ತಂದವ್ರು ಇವ್ರು, ಸರ್ವೆ ಮಾಡಿದವ್ರು ಇವ್ರು. ಈಗ ಬೇಡ ಅನ್ನೋದು ಅಲ್ವಾ? ಸಿಗಂದೂರು ಬ್ರಿಡ್ಜ್ ಅಲ್ಲೂ ಕೂಡ ಒಂದಿಷ್ಟು ಪ್ರತಿಷ್ಠಾ ರಾಜಕಾರಣ ಆಯ್ತು ಸರ್. ಇಲ್ಲ, ಸಿಗಂದೂರು ಬ್ರಿಡ್ಜ್ ನೋಡಿ, ನಾನು ಬಂದ ಮೇಲೆ ಅವ್ರು ಯಾವುದೇ ಅಡಚಣೆ ಮಾಡಿಲ್ಲ. ತುಂಬಾ ಚೆನ್ನಾಗಿ ಆದಷ್ಟು ಬೇಗ ಮುಗಿಸಿರಿ. ಆ ಭಾಗದ ಜನರು 20 ವರ್ಷ, ಬಹಳ ವರ್ಷದಿಂದ ನಿರಾಶ್ರಿತರಾಗಿದ್ರು. ಒಂದು ಆದಷ್ಟು ಬೇಗ ಓಡಾಡ್ಲಿ ಅಂತೇಳಿ ನಾನೇ ಭಾರಿ ಪ್ರಯತ್ನ ಪಟ್ಟು ಮಾಡಿಸಿದ್ವಿ. ಆದ್ರೆ ಮುಖ್ಯಮಂತ್ರಿಗಳನ್ನೇ ಕರೀದಾನೆ ಇವರು ತಡದ್ಲಿ ಉದ್ಘಾಟನೆ ಮಾಡ್ಬೇಕಂತ ಹೇಳಿದ್ರೆ ಉದ್ದೇಶ ಏನಂದ್ರೆ ಇವ್ರು ನಾವೇ ಮಾಡಿದಂತ ಬಿಂಬಿಸ್ಬೇಕಂತ ಅಲ್ವಾ? ನಿಮ್ಮ ಸೇತುವೆ ನೋಡೇನೆ ಹೋದ ವರ್ಷ ನಮ್ಗೆ ವೋಟ್ ಕೊಟ್ಟಿದಾರಲ್ಲ, ನೀವೇನು ಗೆದ್ದಿಲ್ಲಲ್ಲ ನೀವು, ಹೌದಲ್ಲ? ನಿಮ್ಮ ಸೇತುವೆ ಆಗಿತ್ತವ, ಆಗ್ತಾ ಇತ್ತು. ನಾವು ಸೇತುವೆ ಕೊಟ್ಟಿದ್ದೀವಿ, ಮಾಡಿದೀವಿ ಅಂತ ಬಡ್ಕೊಂಡು ಇಟ್ರಲ್ಲ, ನೀವು ಗೆದ್ರ ಅಲ್ಲಿ? ಇಲ್ಲಲ್ಲ. ಮೋದಿಜಿ ಅವರೇ ಬಂದ್ರಲ್ಲ, ಶಿವಮೊಗ್ಗ ರೂರಲ್ ಬಂದ್ರಲ್ಲ ಪ್ರಚಾರ ಮಾಡಕ್ಕೆ, ಅಲ್ಲಿ ಬಿಜೆಪಿ ಗೆದ್ರ, ಅಲ್ಲಿ ಶಾರದಾಪುರನ JDS ಗೆಲ್ತು. ಹೌದಾ? ಅಲೈನ್ಸ್ ಅಲೈನ್ಸ್ ಎಲ್ಲ ಸಿಗಲ್ಲ ಇದ್ರು ಅವರು. ಬಿಜೆಪಿ ಬೇರೆ ಇತ್ತು, JDS ಬೇರೆ ಇತ್ತು, ಕಾಂಗ್ರೆಸ್ ಬೇರೆ ಇತ್ತು. ಇವರು ಸ್ಪೆಷಲ್ ಆಗಿ ಅಲ್ಲಿ ಕರ್ಸಿದ್ರು, ಶಿವಮೊಗ್ಗ ರೂರಲ್ಲಿ ವಿಧಾನಸಭೆ ಚುನಾವಣೆ. ಹೌದು, ಮೋದಿಜಿ ಅವರೇ ಬಂದ್ರು, ಕ್ಯಾನ್ವಸಿ ಬಂದ್ರು. ಆ ಪ್ಲೇಸ್ ಅಲ್ಲಿ JDS ಗೆಲ್ತು ಅಲ್ವಾ? ಮತ್ತೆ ಯಾವ ತರ ನಿಮ್ದಂಗಾದ್ರೆ ಏರ್ಪೋರ್ಟ್ ತೋರಿಸಿದ್ರಿ, ಏರ್ಪೋರ್ಟ್ ಉದ್ಘಾಟನೆ ಸಪರೇಟೇ ಬಂದ್ರು, ಅಲ್ಲೂ ರಾಜಕೀಯ ಮಾಡಿದ್ರಿ. ಏರ್ಪೋರ್ಟ್ ತಂದಿದ್ದಾರೆ ನಮ್ಮ ಸರ್ಕಾರ, ಮೋದಿಜಿ ಅವ್ರ ಇದ್ ಮಾಡಿದಾರೆ ಅಂತ ಹೇಳಿ, ಯಡಿಯೂರಪ್ಪ ತಂದಾರೆ ಅಂತ ಬಿಬ್ಬಿಸ್ಕೊಂಡ್ರಿ. ಏನ್ ಗೆದ್ರಿ? ಒಂದ್ ಸೀಟ್ ಶಿವಮೊಗ್ಗದಲ್ಲಿ ಗೆದ್ರಿ ಅಲ್ವಾ? ನೀವು 3 ಗೆದ್ರಿ, ನಾವು 3 ಗೆದ್ದಿ, ಒಂದು JDS ಗೆದ್ದೀವಿ. ವ್ಯತ್ಯಾಸ ಏನಿಲ್ಲಲ್ಲ, ಅಷ್ಟೇ. ಯಡಿಯೂರಪ್ಪನ ಮಕ್ಕಳಿಗೆಲ್ಲ ಬಹಳ ಸಿಟ್ಟನ್ನ ತೋರಿಸ್ತೀರಿ ನೀವು ಆಗಾಗ. ಕಾರ್ಪೊರೇಟ್ ಗುಲಾಮ್ರು ಯಡಿಯೂರಪ್ಪನವ್ರ ಮಕ್ಕಳು ಅನ್ನುವಂತ ರೀತಿಯಲ್ಲೆಲ್ಲ ಮಾತಾಡಿದ್ರಿ. ಹೆಂಗೆ ಅವರು ಅವಿರೋಧಿಯ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಆ ಭಾಗದ ಜನರೆಲ್ಲ ಒಂದಿಷ್ಟು ಮಾತನಾಡ್ಕೊಳ್ತಾರೆ. ಸರ್, ನಾನು ಅವ್ರಿಗೆ ಯಾವ್ದು ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವೇನು ಇದು ಮಾಡಲ್ಲ ಅಲ್ವಾ? ಅವ್ರು ಮೋಸ ಮಾಡಿದ್ರು ಅನ್ನೋದು ಭಯ, ನಮ್ಗೆ ಬೇಜಾರಿತ್ತು ಅಷ್ಟೇ. ನಮಗೆ ಅವರು ಅಪ್ಪನಿಗೆ ಹೇಳಿ ಅವರೇ ಹೇಳಿ ನಮಗೆ ಒಂದಿಷ್ಟು ನೋವು ಕೊಟ್ಟಂತವ್ರು ಅವರು ಇದ್ದಾರೆ. ನಮಗೆ ಕೊಡ್ಲೇಬಾರ್ದು ಅಂತ ತೀರ್ಮಾನ ಮಾಡಿದವ್ರು ಅವರು ಒಂದಿಷ್ಟು ಜನ ಇದಾರೆ. ಅಷ್ಟು ಬಿಟ್ಟು ಅವ್ರ ಮೇಲೆ ಬೇಜಾರು ಬಿಟ್ರೆ, ಸಿಟ್ಟಿದೆ, ಆಕ್ರೋಶ ಇದೆ. ಅವ್ರ ಅಭಿವೃದ್ಧಿ ಮಾಡಕ್ ನಾವ್ ಯಾವ್ದು ಅಬ್ಜೆಕ್ಷನ್ ಕೊಡಲ್ಲ. ನಾನು ಯಾವ್ದು ಅವ್ರ ಅಭಿವೃದ್ಧಿ ನೀವು ಮಾಡ್ಕೊಳ್ಳಿ, MP ಆಗಿ ನೀವು ಅಭಿವೃದ್ಧಿ ನೀವು ಮಾಡಿ, MLA ಆಗಿ ಅಭಿವೃದ್ಧಿ ನಾವು ಮಾಡ್ತೀವಿ ಅಷ್ಟೇ, ಮಾಡಿ ಅಷ್ಟೇ. ಏನು ಬೇರೆ ಏನಿಲ್ಲ, ಪ್ರತಿಷ್ಠಾ ರಾಜಕಾರಣ ಏನಿಲ್ಲ. ಅದ ಅವಾಗೆಲ್ಲ ಹೋಗೋದಿಲ್ಲ ನಾನು. ಅವ್ರ ಕೆಲಸ ಅವ್ರದ್ದು, ನಮ್ ಕೆಲಸ ನಮ್ದು. MP ಆಗಿ ಜಿಲ್ಲೆ ನೀವೇನ್ ಮಾಡ್ಬೇಕು ನೀವು ಮಾಡಿ, ತಾಲೂಕಲ್ಲಿ ನಾವು MLA ಆಗಿ ನಾ ಏನ್ ಮಾಡ್ಬೇಕು ನಾವು ಮಾಡ್ತಾ ಇದೀವಿ ಅಷ್ಟೇ. ಅವ್ರ ಬಗ್ಗೆ ನನ್ಗೇನಿದೆ. ತಾಲೂಕು ಮಟ್ಟದಲ್ಲಿ ಬೇಳೂರು ಗೋಪಾಲಕೃಷ್ಣರ ವರ್ಚಸ್ಸು ಸ್ವಲ್ಪ ಕುಂದಿದೆ ಅನ್ನುವಂಥದ್ದೆಲ್ಲವೂ ಕೂಡ ಹಾಲಪ್ರವರ ಬಣದಿಂದ ಕೇಳಿ ಬರ್ತಿರುವಂತ ಮಾತು. ಹೌದಾ ಸರ್? BJP ಅವ್ರ ಬಣದಲ್ಲಿ ಕೂಗಿದ್ರೆ ನಮ್ಗೆ ಏನು ಅಭ್ಯಂತರ ಆಗಿದೆ ಆಯ್ತಾ? ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು, ನನ್ನ ಪಕ್ಷದ ಕಾರ್ಯಕರ್ತರು ಇವತ್ತು ಇದ್ದಾರೆ. ಅವ್ರು ಯಾರು ಎಲ್ಲೂ ಇದ್ ಮಾಡ್ಲಿಕ್ಕೆ ಆಗಿಲ್ಲ. ನಾನು ಯಾವತ್ತು ಜನರ ಜೊತೆಗೆ ಇರೋನು. ಜನರ ಜೊತೆಗೆ ಡ್ಯಾನ್ಸ್ ಮಾಡ್ತೀರಿ ಎಲ್ಲ? ನಾನು ಊರಿಗೆ ಹೋಗ್ಬಿಟ್ರೆ ನಾನು ಪೂರ್ತಿ ಜನರೇ ನನಗೆ, ಆಯ್ತಾ? ನಾನು ಪೂರ್ತಿ ಜನರ ಜೊತೆಗೆ ಇರೋದು, ಬಡವ್ರ ಜೊತೆಗೆ ಇರೋದು. ಯಾವುದೇ ಸಮಸ್ಯೆ ಇದ್ರು ಬೇಳೂರಲ್ಲಿ ಇರ್ತಾನೆ, ಗೊತ್ತಾಯ್ತಾ? ನಾನು ಇವ್ರಂಗೆ ಬೂಟಾಟಿಕೆ ರಾಜಕಾರಣ ನಮ್ದಿಲ್ಲ. ನಮ್ದು ಬಡವರ ಪರವಾಗಿ, ಜನಪರವಾಗಿ ಕೆಲಸ. ಯಾವುದೇ ವ್ಯಕ್ತಿ ಇರ್ಲಿ, ಇವತ್ತು BJP ಇರ್ಲಿ, ದಳ ಇರ್ಲಿ, ಯಾರೇ ಬಂದ್ರು ನಾವಿಲ್ಲ ಅನ್ನೋದು. ಗೆದ್ದ ಮೇಲೆ ನಾವೆಲ್ಲ ಪಕ್ಷಕ್ಕೆ ನಾನು ಒಬ್ಬನೇ MLA ಅಲ್ವಾ? ಆತರ ಇತ್ತು. ಇವ್ರ ಕಾಲದಲ್ಲ ಹಂಗಲ್ಲ. ನೀವು ಕಾಂಗ್ರೆಸ್ ಅಂದ್ರೆ ಅಚ್ಚಿಗೆ, BJP ಅಂದ್ರೆ ಒಳಗೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡಿದ್ರು. ನಮ್ದು ಹಂಗಿಲ್ಲ. ಎಲ್ಲಾ ಜನಾಂಗವನ್ನ ಪ್ರೀತಿಯಿಂದ ಗೌರವಿಸಿ ಕೆಲಸ ಮಾಡ್ಕೊಡುವಂತ ಕೆಲಸ ನಾವು ಮಾಡಿದೀವಿ. ಇರ್ಲಿ, ಬರಕ್ಕೆ ಹೇಳಿ. 28ಗೆ ಎಲೆಕ್ಷನ್ ಇದೆ, ನೋಡೋಣ ಅದು ಯಾರು ಚಾಲೆಂಜ್ ತಗೊಳ್ಳೋಣ. ಈಗಲೇ 100% ರೆಡಿ ಇದ್ದೀನಿ. ಬರಕ್ಕೆ ಹೇಳಿ, ಗೆಲ್ಲೋದ್ ನೀವೇ. ಬರಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಕೂತು ನಮ್ಮ ಜೊತೆಗೆ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿರೋದಕ್ಕೆ ಮತ್ತು ಸಮಯಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.